ಪ್ರಾತಸ್ಮರಣೀಯರಾದಂತಹ ವಾದಿರಾಜ ಪೂಜ್ಯ ಚರಣರು ವೃಂದಾವನದ ಎಲ್ಲ ಹೆಣ್ಣು ಮಕ್ಕಳು ಹಿಮಂತ ಋತು ಬಂದಾಗ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಇದು ಸಕಾಲ ಅಂದರು. ಈಗ ನಾವು ಭಗವಂತನನ್ನು ಒಲಿಸಿಕೊಳ್ಳಬೇಕು. ದೇವರನ್ನು ಒಲಿಸುವ ಬಗೆ ಹೇಗೆ ಅಂದರೆ ವ್ರತಗಳನ್ನು ಮಾಡಬೇಕಂತ. ಆ ವ್ರತಗಳಿಂದ ದೇಹ ಶುದ್ಧಿ ಮಾಡಿಕೊಂಡಾಗ ಭಗವಂತ ಹೊರಗೆ ಕಾಣಲ್ಲ, ದೇಹದ ಒಳಗೆ ಕಾಣ್ತಾನೆ. ನಾವು ದೇವರನ್ನು ನೋಡಬೇಕಾಗಿರೋದು ಹೊರಗಲ್ಲ, ಒಳಗೆ. ಎಲ್ಲಿ ನೋಡಬೇಕು ಅಂತ ಗೊತ್ತಿಲ್ಲದೆ ಎಲ್ಲಂದರಲ್ಲಿ ನೋಡುವ ಪ್ರಯತ್ನ ಮಾಡ್ತಾ ಇದ್ವಿ. ದಾಸರಂತಾರೆ ಪಿಂಡಾಂಡದೊಳಗೆ ಗಂಡನ ಕಾಣದೆ ಅಂತ. ದೇವರನ್ನು ಎಲ್ಲಿ ನೋಡಬೇಕಂದ್ರೆ ಒಳಗೆ ನೋಡಬೇಕಂತ. ನೀವು ನಿಮ್ಮ ಮುಖ ಕಾಣಬೇಕಂದ್ರೆ ಎಲ್ಲಿ ನೋಡ್ಬೇಕು ಹೇಳಿ? ಕನ್ನಡಿಲೇ ನೋಡಬೇಕು. ಎಲ್ಲೆಲ್ಲೋ ನೋಡಿದ್ರೆ ಆಗಲ್ಲ. ನಿಮ್ಮ ಪ್ರತಿಬಿಂಬ ಎಲ್ಲಿ ಕಾಣುತ್ತೆ? ಕನ್ನಡಿ ಒಳಗೆ. ಹಾಗಾದರೆ ಆ ಬಿಂಬರೂಪಿಯಾದ ಭಗವಂತನನ್ನು ಈ ಕನ್ನಡಿ ಒಳಗೆ ನೋಡಬೇಕೇ ವಿನಃ ಒಳಗೆ ನೋಡಿ ಏನು ಪ್ರಯೋಜನ? ನಾವು ಕಂಡ ಕಡೆಗೆ ತಿರುಗ್ತಾ ಇದ್ದೀವಿ ದೇವರನ್ನು ಕಾಣುವ ಸಲುವಾಗಿ. ಆದರೆ ಅವನು ಒಳಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ, ಎಚ್ಚರಿಕೆಯೇ ಇಲ್ಲ. ಅಲ್ಲ, ಇಲ್ಲಿರುವ ದೇವರು ಯಾಕೆ ಕಾಣ್ತಾ ಇಲ್ಲ? ಕೆಲವರಿಗೆ ಎಷ್ಟಂದರೆ ಒಳಗೆ ದೇವರಿದ್ದಾನೆ ಅನ್ನುವ ನಂಬಿಕೆಯೂ ಇಲ್ಲ, ನೆನಪೂ ಇಲ್ಲ. ದೇವರು ತನ್ನ ಇರುವಿನ ಅರಿವನ್ನು ಸ್ವಪ್ನದಲ್ಲೂ ಕೊಡಲ್ಲ. ನಾವು ಸ್ವಪ್ನದಲ್ಲೂ ಏನು ಗೊತ್ತಾ, ನಾನು ಅಲ್ಲಿ ಹೋಗಿದ್ದೆ, ನಾನು ಇಲ್ಲಿ ಬಂದಿದ್ದೆ, ನಾನು ನೋಡಿದೆ, ನಾ ತಿಂದೆ, ನನ್ನ ಯಾರೋ ಏನು ಮಾಡಿದ್ರು, ನಂದೇನೋ, ಅಲ್ಲಿಯೂ ಕೂಡ ನಾನು ಅಂತಲೇ ಇದೆಯೇ ವಿನಃ ನೀನು ಎಲ್ಲ ಮಾಡಿಸ್ತಿದೆಯಾ ನಮಗೆ ಎಚ್ಚರಿಕೆಯಲ್ಲಿಲ್ಲ. ಸ್ವಪ್ನದಲ್ಲಂತೂ ಇಲ್ಲೇ ಇಲ್ಲ. ನಿಜವಾಗಿಯೂ ಅಂತರ್ಧ್ರುವಾಯ, ನಮ್ಮೆಲ್ಲರ ಒಳಗೆ ನಿಜವಾಗಿ ಭಗವಂತ ಇದ್ದಾನೆ. ಅಲ್ಲ, ಇದ್ದಾನೆ ಅಂದಮೇಲೆ ಕಾಣಬೇಕಲ್ಲ? ಕಾಣಲ್ಲ ರೀ. ನೋಡಿ, ಚಿನ್ನ ಎಲ್ಲಿದೆ ಹೇಳಿ? ಭೂಮಿ ಒಳಗೆ ಇರೋದು. ಆದರೆ ಎಲ್ಲರಿಗೂ ಕಾಣತ್ತಾ? ಇಷ್ಟು ಹಳ್ಳ ತೆಗೆದು ಲೋಡ್ಗಟ್ಟೆ ಮಣ್ಣು ತಂದು ಅದನ್ನೆಲ್ಲ ಪ್ರೋಸೆಸ್ ಮಾಡಿದ್ರೆ ಒಂದು 100 ಗ್ರಾಮ್ 200 ಗ್ರಾಮ್ ಸಿಗಬೇಕಾದ್ರೆ ಎಷ್ಟು ಹಳ್ಳ ತೆಗಿಬೇಕು? ಕಂಡ ಠಾವಿನಲ್ಲಿ ಸಿಗುತ್ತಾ ಅದು? ನೋಡಿದವ್ರ ಕಣ್ಣಿಗೆಲ್ಲ ಚಿನ್ನ ಸಿಕ್ಬಿಡುತ್ತಾ? ಅದಕ್ಕೆ ಎಷ್ಟು ಪ್ರೋಸೆಸ್ ಇದೆ. ದೇವರು ಎಲ್ಲಿದ್ದಾನೆ? ಒಳಗೆ ಇದ್ದಾನೆ. ಕಾಣ್ತಾನ? ತುಂಬ ಪ್ರೋಸೆಸ್ ಇದೆ. ನೀವು ತಿಂಗಳಾನ್ಗಟ್ಲೆ ಮನೆ ಬಿಟ್ಟು ಹೋಗಿ, ನೀವು ಮನೆಗೆ ಬಂದ ತಕ್ಷಣ ನಿಮ್ಮ ಬೀರೂಲಿರೋ ಕನ್ನಡಿಲಿ ಮುಖ ನೋಡಿಕೊಂಡ್ರೆ ಕಾಣಲ್ಲ. ಯಾಕೆ ಹೇಳಿ? ತಿಂಗಳು ಧೂಳು ಕೂತಿದೆ. ಅದು ಆ ಧೂಳನ್ನೆಲ್ಲ ಒರೆಸಿ ಕ್ಲಿಯರಾಗಿ ನಿಮ್ಮ ಪಿಕ್ಚರ್ ಕಾಣತ್ತಲ್ಲ, ಅದು ತಿಂಗಳು ಧೂಳು. ಇಲ್ಲಿ ಜನ್ಮಾಂತರದ ಧೂಳು ಅಂಟ್ಕೊಂಡ್ಬಿಟ್ಟಿದೆ. ಇದು ಕಳ್ಕೊಳ್ಬೇಕು. ಕಳ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ ದೇಹದಂಡನೆ. ದೇಹದಂಡನೆ ಅಂದರೆ ಸುಮ್ಮನೆ ಉಪವಾಸ ಮಾಡೋದು, ಸುಮ್ಮನೆ ಏನೇನೋ ಅಲ್ಲ. ತೀವ್ರೈ ಪಯೋವ್ರತಮಕೈ, ವಿಷ್ಣು ವೈಷ್ಣವರಿಗೆ ಪ್ರಿಯವಾದ ಕರ್ಮವನ್ನು ಮಾಡ್ತಾ ಇರಬೇಕು. ಸತ್ಕರ್ಮಾಚರಣೆಯಿಂದ ಮಾತ್ರ ಈ ತನು ಶುದ್ಧಿ ಆಗತ್ತೆ. ದೇಹ ಶುದ್ಧಿಯಾದರೆ ಬಿಂಬರೂಪಿಯಾದ ಭಗವಂತನನ್ನು ಒಳಗೆ ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ದೇವರನ್ನು ಕಾಣಬೇಕಾದ್ರೆ ಏನು ಮಾಡಬೇಕು? ವ್ರತ. ಅದಕ್ಕೆ ಈ ಹೆಣ್ಮಕ್ಳು ಕೃಷ್ಣನನ್ನು ಬಯಸಿ ಏನು ಮಾಡಿದ್ರು? ವ್ರತ. ಹೆಣ್ಮಕ್ಳು ಏನು ಮಾಡಿದ್ರು? ದುರ್ಗಾ ಪೂಜೆ ಮಾಡಿದ್ರು, ಕಾತ್ಯಾಯನಿ ವ್ರತ. ನಾವು ಕೃಷ್ಣನೇ ಪಡಿಬೇಕು. ನಾವೇನು ಮಾಡಬೇಕು ನೋಡಿ? ಅವು ಹೆಣ್ಣು ಮಕ್ಕಳಲ್ವಾ, ಅದಕ್ಕೆ ಹೆಣ್ಣು ಪೂಜೆ ಮಾಡಿದ್ರು. ನಾವು ಗಂಡು ಮಕ್ಕಳಲ್ವಾ, ಅದಕ್ಕೆ ಗಂಡು ಪೂಜೆ ಮಾಡಿದ್ರು. ನಮ್ಗೆ ಕೃಷ್ಣ ಬೇಕು. ಆದರೂ ಕೃಷ್ಣ ಬೇಕಾದವರೆಲ್ಲರೂ ಲಕ್ಷ್ಮಿನೇ ಹಿಡಿಬೇಕಂತ. ನಿಮ್ಗೆ ಕೃಷ್ಣ ಬೇಕಾ? ನೇರ ಹೋದರೆ ಸೇರಿಸಲ್ಲ, ಅವ್ರ ಮನೆಯವ್ರನ್ನ ಹಿಡ್ಕೋಬೇಕು. ನಿಮ್ಗೆ ಯಾವ ಮಿನಿಸ್ಟ್ರ್ ಹಿಡಿಬೇಕಂದ್ರು ಅವ್ರ ಮನೆಯವ್ರನ್ನ ಹಿಡ್ಕೊಂಡ್ರೆ ಹೋಗ್ಬಿಡ್ಬೋದು ಸೀದಾ. ಹಾಗೆ ಲಕ್ಷ್ಮೀನ ಹಿಡಿಬೇಕು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ. ಯಾಕೆ? ವಸುದೇವ ಸುತನ ಕಾಂಬುವುದಕ್ಕೆ. ಆ ತಾಯಿ ಅನುಗ್ರಹ ಮಾಡಿದ್ರೆ ತಿಮ್ಮಪ್ಪನ ದರ್ಶನ. ಹಾಗಾದ್ರೆ ಹೇಗದು? ಆ ತಾಯಿ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಏನು ಗೊತ್ತಾ?
ಶ್ರುತಿ ತತಿಗಳಿಗೆ ಅಭಿಮಾನಿ, ಸಕಲ ವಾಂಗ್ ಮನಸ ದೇವತಾ. ದೇವರನ್ನು ನೋಡಲಿಕ್ಕೆ ಎರಡು ಮುಖ್ಯವಾದ ಅಂಗ, ಒಂದು ಮಾತು, ಇನ್ನೊಂದು ಮನಸ್ಸು. ಮಾತು ಮನಸ್ಸು ನೆಟ್ಟಿಗಿದ್ರೆ ಮುಕುಂದನ ದರ್ಶನ ಆಗುತ್ತೆ. ಆ ಮಾತು ನೆಟ್ಟಿಗಿರಬೇಕಾ, ಆಡುವ ಮಾತೆಲ್ಲ ಮಂತ್ರ ಆಗಬೇಕು, ಯೋಚನೆ ಮಾಡಿದ್ದೆಲ್ಲ ದೇವರ ಆಲೋಚನೆ ಆಗಬೇಕು. ನಿಮ್ಮ ಮನಸ್ಸಲ್ಲಿ ಸದಾ ಭಗವಂತನ ಸಚ್ಚಿಂತನೆ, ಮಾತು ಪೂರ ಮಂತ್ರ ತುಲ್ಯವಾಗಿರಬೇಕು. ಈ ಮಂತ್ರಕ್ಕೂ ಮಾತಿಗೂ ಒಂದೇ ವ್ಯತ್ಯಾಸ. ಮಂತ್ರ ಅಂದರೆ ಆಲೋಚನೆ ಸಹಿತವಾದದ್ದು, ಮಾತು ಆಲೋಚನೆ ಇಲ್ಲದೆ ಲೂಸ್ ಟಾಕ್ಸ್ಗೆ ಮಾತಂತ ಹೆಸರು. ಯಾರು ದೇವರು ಈ ಅಕ್ಷರದಿಂದ ಈ ವಾಕ್ಯದಿಂದ ಪ್ರತಿಪಾದನಾಗ್ತಾ ಇದ್ದಾನೆ, ಆಡುವ ಮಾತೆಲ್ಲ ಭಗವಂತನ ಸ್ತೋತ್ರ ಅಂತ ಯೋಚನೆ ಮಾಡಿ ಮಾತಾಡ್ತಾರೆ, ಅದು ಮಂತ್ರ. ಯೋಚನೆ ಇಲ್ಲದೆ ಆಡ್ತೀವಿ, ಅದು ಮಾತು. ಮಾತು ಮಂತ್ರ ಆಗಬೇಕಾದ್ರೆ, ಮನಸ್ಸು ಮಾಧವನ ನೆನಿಬೇಕಾದ್ರೆ ಎರಡಕ್ಕೂ ಕಾರಣ ಲಕ್ಷ್ಮಿ. ಯಾಕೆಂದರೆ ಅವಳೇ ಓನರ್ ಅದಕ್ಕೆ ಅಂತ ತಾಯಿಗೆ ಹಿಡಿಬೇಕು. ಅದಕ್ಕೆ ಇವರೆಲ್ಲ ಅಮ್ಮನವ್ರನ್ನ ಹಿಡಿದರು. ಇದು ಒಳಗಿಂದು ಒಂದು ಅರ್ಥ. ಇನ್ನೊಂದು ವಾದಿರಾಜರು ಹೇಳ್ತಾರೆ, ಅವರೆಲ್ಲ ಹೆಣ್ಣುಮಕ್ಕಳು, ಅವರಿಗೆ ಕೃಷ್ಣನ್ನೇ ಮದುವೆ ಆಗಬೇಕು ಅಂತ ಆಸೆ, ಆದರೆ ಕೃಷ್ಣನ ಹತ್ರ ಹೇಳಲಿಕ್ಕೆ ನಾಚಿಕೆ ಇರಬೇಕ್ರಿ. ನಾಚಿಕೆನೇ ಒಂದು ದೊಡ್ಡ ಆಭರಣ. ಗಂಡು ಬಂದಾಗ ಹೆಣ್ಣನ್ನು ಕರ್ಕೊಂಡು ಬಂದರೆ ಅದು ಎಲ್ಲ ಹಿಂದೆ ಸಂಪ್ರದಾಯ ಹಾಗಂತೆ ತಲೆ ತಗ್ಗಿಸಿ ಬರಬೇಕು. ಈಗ ಹುಡುಗರೇ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ಹೆಣ್ಣು ನೋಡೋಕೆ ಹೋಗ್ಬೇಕಾದ್ರೆ. ಆ ತಲೆ ತಗ್ಗಿಸಿ ಆ ಒಂದು ಸ್ವಲ್ಪ ನಾಚಿಕೆ ತೋರಿಸ್ಬಿಟ್ರೆ ಎಂಥ ಸೌಂದರ್ಯ ಅದು. ಹಾಗಾಗಿ ಆ ಹೆಣ್ಣು ಮಕ್ಕಳಲ್ಲಿ ದೊಡ್ಡ ಸೌಂದರ್ಯ ಅಂದರೆ ನಾಚಿಕೆ. ನಾಚಿಕೆಯಿಂದ ಅವರು ಕೃಷ್ಣನ ಹತ್ರ ಹೇಳಲಿಕ್ಕಾಗದೆ ಸಮಾನಾಂತರಂಗ, ಹೆಣ್ಣು ಹೆಣ್ಣಿನ ಜೊತೆಗೆ ಏನು ಮಾತಾಡಿದ್ರೂ ಅದರೊಳಗೆ ಗುಟ್ಟು ಗುಮಾನಿ ಇಲ್ಲ. ಹೆಣ್ಣು ಹೆಣ್ಣಿನ ಒಟ್ಟಿಗೆ ಮಾತಾಡುವಾಗ ಗುಟ್ಟು ಗೌಪ್ಯ ಬೇಡ. ಆದರೆ ಗಂಡು ಹೆಣ್ಣಿನ ಜೊತೆ ಮಾಡುವಾಗ, ಹೆಣ್ಣು ಗಂಡಿನ ಜೊತೆ ಮಾತಾಡುವಾಗ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅದಿರುತ್ತೆ. ಆದರೆ ಹೆಣ್ಣು ಹೆಣ್ಣಿನ ಒಟ್ಟಿಗೆ ಮಾತಾಡುವಾಗ, ಮಗಳು ತಾಯಿ ಹತ್ರ ಮಾತಾಡುವಾಗ ಯಾವ ಗುಟ್ಟು ಗುಮಾನಿ ಯಾವುದೂ ಇಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತಾಯಿ ದೊಡ್ಡ ಸ್ನೇಹಿತೆ ಅಂತ. ಅವಳಷ್ಟು ಸಮಾನವಾದ ಮಿತ್ರರೇ ಜಗತ್ತಲ್ಲಿ ಹೆಣ್ಣಿಗಿಲ್ಲ. ಜಗತ್ತಿಗೆ ತಾಯಿ ಲಕ್ಷ್ಮಿ. ಇವರೆಲ್ಲ ಮಕ್ಕಳು ಅಮ್ಮನ ಕೇಳ್ತಾ ಇದ್ದಾರೆ, ಅಮ್ಮ ನೀ ಅನುಗ್ರಹ ಮಾಡು ಅಂಥೇಳಿ ಸಹೋದರೀಂ ಶ್ರೀ ರಮಣಸ್ಯ ದುರ್ಗಾ. ಈ ದುರ್ಗಾದೇವಿ, ಈ ಕಾತ್ಯಾಯಿನಿ ಈ ಅವತಾರದಲ್ಲಿ ಭಗವಂತನಿಗೆ ಸಹೋದರಿಯಾಗಿ ಅವತಾರ ಮಾಡಿದ್ದಾಳೆ ಅಂಥೇಳಿ ತಮ್ಮ ಮನೋಕಾಮನೆಗಳನ್ನು ಹೆಣ್ಣು ಮಗಳಾದ ದುರ್ಗಯ್ಯ ಮುಂದೆ ಹೇಳ್ತಾ ಇದ್ದಾರೆ. ಕೃಷ್ಣಂ ಪತಿಂ ತಾಖಿಲ ಕಾಮಯಂತ್ಯೋ ಲಕ್ಷ್ಮೀ ಪ್ರಸನ್ನ ವಿದುದೌರತೇನ ಸ್ವಪ್ರೇಯಸಿ ವೈರಿವಧೂ ಕಥಂ ತಾ ಸ್ತುಷ್ಟ ಪ್ರಭುಸ್ವ ಪರತಃ ವಿದದ್ಯಾತ್. ಆ ಎಲ್ಲ ಪುಣ್ಯವಂತ ಹೆಣ್ಣು ಮಕ್ಕಳು ಕೃಷ್ಣನನ್ನು ಪತಿಯನ್ನಾಗಿ ಪಡಿಬೇಕು ಅನ್ನುವ ಅಪೇಕ್ಷೆ ಉಳ್ಳವರಾಗಿ ವ್ರತದಿಂದ ಲಕ್ಷ್ಮಿಯನ್ನು ಸಂತೋಷಪಡಿಸಿದ್ದಾರೆ. ವಾದಿರಾಜರಂತಾರೆ ಅದು ಸರಿಯಾದ ಮಾರ್ಗ. ಯಾಕೆ ಗೊತ್ತಾ, ಕೃಷ್ಣ ತನ್ನ ಹೆಂಡತಿಗೆ ಬೇಡ ಆದವ್ರನ್ನ ಮದುವೆ ಹೇಗಾಗ್ತಾನೆ, ತನ್ನ ಹೆಂಡತಿಗೆ ಯಾರು ಪ್ರಿಯರೋ ಅವರನ್ನು ಮದುವೆ ಆಗ್ತಾನೆ. ಹೆಂಡತಿ ಹೇಳಿಬಿಟ್ರೆ ಯಾರು ಮಾಡಲ್ಲ ಹೇಳಿ ಎಲ್ಲ ಕೆಲಸ. ನಾರಾಯಣ ಅಂತ ನಮ್ಮ ಮನೆಯವರು ಒಪ್ಪಿದ್ರೆ ಆಯಿತು, ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧ. ಹಾಗಾಗಿ ಆ ಲಕ್ಷ್ಮಿಯನ್ನು ಒಪ್ಪಿಸುವ ಕಾರ್ಯಕ್ರಮ 16 ಬಗೆಯ ಪೂಜೆಯನ್ನು ಮಾಡಿದ್ದಾರಂತೆ. ನಾವು ಕೂಡ ದೇವರಿಗೆ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ದೇವರು ನಿಮ್ಮ ಕೈ ಹಿಡಿಬೇಕು ಅಂದರೆ ದೇವರಿಗೆ 16 ಬಗೆಯ ಪೂಜೆ ಮಾಡಬೇಕು. ನೋಡಿ, ಈ ಪೂಜೆ ಯಾರಿಗೆ ಎಷ್ಟು ಮಂತ್ರ ಬರುತ್ತೋ ನೀವೇನು ಮಾಡ್ತೀರೋ ಮಾಡಿ, ಅದೆಲ್ಲ ನಿಮ್ಮ ಬಿಟ್ಟದ್ದು. ಈ ಪೂಜೆ ಒಳಗೆ ಒಂದು ಕಾಮನ್ ಮಂತ್ರ ಇದೆ. ಅದೇನು ಗೊತ್ತಾ, ಆವಾಹಯಾಮಿ ಇದೆಲ್ಲ ಇದೆಯಲ್ಲ, ಹಾಗೆ ಆಸನಂ ಸಮರ್ಪಯಾಮಿ, ಆವಾಹನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಎಲ್ಲ ಏನು ಸಮರ್ಪಯಾಮಿ ಸಮರ್ಪಯಾಮಿ ಸಮರ್ಪಯಾಮಿ. ಪೂಜೆ ಅಂದರೆ ಏನು ಗೊತ್ತಾ, ಸಮರ್ಪಯಾಮಿ. ಕೆಲವರು ಪೂಜೆನೇ ಸಮರ್ಪಯಾಮಿ ಅಂತಾರೆ, ಅದಲ್ಲ. ಏನು ಸಮರ್ಪಣೆ? ಜಗನ್ನಾಥ ದಾಸರು ಹೇಳ್ತಾರೆ,
ದೇವರನ್ನು ಒಲಿಸಿಕೊಳ್ಳುವ ದೊಡ್ಡ ಉಪಾಯವೇ ಈ ಪೂಜೆ. ಪೂಜೆ ಅಂದ್ರೇನು? ಸಮ್ಯಕ್ ಅರ್ಪಣೆ, ಸಮರ್ಪಣೆ. ಏನು ಸಮ್ಯಕ್ ಅರ್ಪಣೆ? ದೇವರಿಗೆ ಚೆನ್ನಾಗಿ ಕೊಡೋದು ಅಂತೆ. ಚೆನ್ನಾಗಿ ಏನು ಕೊಡೋದು? ನಮ್ಮ ಹತ್ರ ಏನಾದ್ರು ಇದ್ರಲ್ವ ಕೊಡಲಿಕ್ಕೆ? ಚೆನ್ನಾಗಿ ಕೊಡೋದು ಅಂದರೆ ಏನಾದ್ರು ಇರ್ಬೇಕಲ್ಲ. ಏನಿಲ್ಲ, ಮತ್ತು ಚೆನ್ನಾಗಿ ಏನು ಕೊಡೋದು? ಎದ್ರು ಕೊಡ್ಬೋದ್ರಿ, ಏನೂ ಇಲ್ಲ. ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ತೊಗೊಂಡು ಹೋಗಲ್ಲ, ಇನ್ನು ಕೊಡಲಿಕ್ಕೇನಿದೆ ನಮ್ಮ ಹತ್ರ? ನೀವು ಕೊಡ್ತೀರಲ್ಲ ಅದು ಚೆನ್ನಾಗಿರಲ್ಲ, ಕೊಡ್ತೀರಲ್ಲ ಅದು ಚೆನ್ನಾಗಿರಲ್ಲ. ಏನು ಕೊಡೋದು, ಏನು ಚೆನ್ನಾಗಿಲ್ಲ? ದೇವರಿಗೆ ನೀರು ಹಾಕ್ತಿರಲ್ಲ, ಆ ಹಾಕುವಾಗ ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಗೆದ್ದೆ ಗೊತ್ತಾ ಆಚಾರ್ಯ? 4:15 ಎದ್ದು ಹಿಡಿದಿದ್ದಕ್ಕೆ ಇವತ್ತು ದೇವ್ರ ಪೂಜೆ. ನಾನು ಹೇಳಲಿಲ್ಲ, ಇವತ್ತು ಪೂಜೆ ಇಲ್ಲ. ಅಭಿಷೇಕ ಮಾಡುವಾಗ ನಿಮ್ಮ ತಲೆಯಲ್ಲಿ ಇದು ಓಡಾಡ್ತಾ ಇದೆಯಲ್ಲ, ನೀರು ಹಾಕಿದ್ರೂ ಚೆನ್ನಾಗಿಲ್ಲ. ದೇವರಿಗೆ ಅಭಿಷೇಕ ಮಾಡಿದಿರಿ, ಅದು ಸಮ್ಯಕ್ ಅರ್ಪಣೆ ಅಲ್ಲ. ಅರ್ಪಣೆ ಆಗಿದೆ, ಸಮ್ಯಕ್ ಅರ್ಪಣೆ ಆಗಲಿಲ್ಲ. ದೇವರಿಗೆ ಒಳ್ಳೆ ಮಂಡಲ ಮಾಡಿ ರಂಗೋಲಿ ಹಾಕಿ ಎಲ್ಲ ಅಡುಗೆ ಇಟ್ಟಿದ್ರಿ. ಏನ್ರಿ ಎಲ್ಲ ಅಡುಗೆ ಮಾಡಿ 4 ಗಂಟೆಗೆ ಎದ್ದು ಸುಣ್ಣವಾದ್ದಕ್ಕೆ ಇಷ್ಟು ನೈವೇದ್ಯ ಆಯಿತು. ಇಲ್ಲರಿ ಯಾರು ಎಲ್ಲ ನಾನೇ ಮಾಡಿ ಸಾಯಬೇಕು, ಇದು ಬೇರೆ ಅಲ್ಲ. ಸಾಯೋದು ಕಾಮನ್ನು, ಮಾಡಿ ಸತ್ರಲ್ಲ ಎಷ್ಟು ಪುಣ್ಯ ರೀ. ಏನು ಮಾಡದೆ ಸಾಯೋರ್ಗಿಂತೂ ಮಾಡಿ ಸತ್ರಲ್ಲ ಗ್ರೇಟ್. ಆದರೆ ಆಡಬೇಡಿ, ಬಾಯಲ್ಲಿ ಆಡಬೇಡಿ. ಆಡಿದ್ರೆ ದೇವ್ರ ನೈವೇದ್ಯ ತಗೊಳ್ಳಲ್ಲ ಅವನು. ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀರಿ, ಅರ್ಪಣೆ ಮಾಡಿದಿರಿ, ಅದು ಸಮರ್ಪಣೆ ಅಲ್ಲ. ದೇವ್ರಿಗೆ ಹೂವು ಹಾಕಿದ್ರಿ, ಏನು ಅಲಂಕಾರ ಮಾಡಿದಿರಿ. ಅಲಂಕಾರ ಮಾಡಿ ಯಾರೋ ಕೇಳಿ ಎಷ್ಟು ಚೆನ್ನಾಗಿ ಅಲಂಕಾರ. ಅಯ್ಯೋ ಗಾಂಧಿ ಬಜಾರಲ್ಲಿ ಎಷ್ಟು ಜಗಳ ಆಡಿದ್ದ ಅವಳಿಗೆ ಇಷ್ಟು ಹೂ ತರಲಿಕ್ಕೆ ಅಂತ. ಅಂದರೆ ಆ ಹೂವು ಹಾಕುವಾಗ ಅವಳ ಜೊತೆ ಜಗಳ ಆಡಿದ ನೆನಪು ಬಂತೇ ವಿನಃ ಹೂವಿನ ಒಳಗೆ ಭಗವಂತ ಇದ್ದಾನೆ ನೆನಪೇ ಬರಲಿ. ಹಾಗಾದ್ರೆ ಹಾಕಿದಿರಿ, ಸಮರ್ಪಣೆ ಆಗಲಿಲ್ಲ. ಸಮರ್ಪಣೆ ಅಂದರೆ ಏನು ಗೊತ್ತಾ? ಅದು ಏನು ತುಂಬ ಎಲ್ಲ ಸುಲಭವೇ. ಇಷ್ಟೇ, ಸ್ವಾಮಿ ಈ ಹೂವು ನಾ ತಂದಿಲ್ಲ, ಈ ನೀರು ನಾ ತಂದಿಲ್ಲ, ನಾನು ಏನೂ ಮಾಡಲಿಲ್ಲ, ನನ್ನೊಳಗೆ ನೀನು ನಿಂತು ಎಲ್ಲ ಮಾಡಿಸಿದ್ದಕ್ಕೆ ನಿನ್ನ ಪೂಜೆ ನೀ ಮಾಡಿಕೊಂಡೆ, ನಂದೇನಿದೆಯೋ ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದ ಏವ ನಾ ಅನ್ಯತ. ಇಲ್ಲ, ನೀವು 4:15 ಎದ್ದದ್ದು ನೀವೇ, ತಂದದ್ದು ನೀವೇ, ಪೂಜೆ ಮಾಡಿದ್ದು ನೀವೇ. ಅದೇ ನಿಮಗೆ 4:15 ಹೇಳೋಕ್ಕೆ ಆಗಲಿಲ್ಲಪ್ಪ, ಸ್ಟ್ರೋಕ್ ಹೊಡೆದಿತ್ತು, ಏನು ಮಾಡ್ತಿದ್ರಿ? ಕೈ ಕಾಲು ಇರಲಿಲ್ಲಪ್ಪ, 4:15 ಇತ್ತು, ನೆಲ್ಲಿ ನೀರು ಬರ್ತಿತ್ತು. ನಿಮಗೆ ಪೂಜೆ ಮಾಡಲಿಕ್ಕೆ ಹೇಳೋ ತಾಕತ್ತೇ ಇಲ್ದಿದ್ರೆ ದೇವ್ರಂತಾನೆ ಅದು ಕೊಟ್ಟದ್ದು ಯಾರು ಅಂತಾನೆ. ಅದನ್ನು ಮರ್ತು ಬಿಟ್ರಲ್ಲ ನೀವು. ಹಾಗಾದರೆ ದೇವರಿಗೆ ಅರ್ಪಣೆ ಮಾಡುವ ವಸ್ತುವಿನ ಮೇಲೆ ನಾನು ನಂದು ಅನ್ನುವ ಅಹಂಕಾರ ಮಮಕಾರ ಬೆರ್ತಿದೆಯಲ್ಲ, ಈ ಬೆರಕೆ ಕೊಟ್ಟರೆ ಅದು ಸಮರ್ಪಣೆ ಆಗಲ್ಲ. ಕ್ಲೀನ್ ಕೊಡಬೇಕು. ಏನು ಕೊಟ್ಟರು ಕ್ಲೀನಾಗಿ ಕೊಡಬೇಕು ಅಲ್ವಾ? ಏನೋ ಬೆರಕೆ ಪರಕೆ ಕೊಟ್ಟರೆ ಏನಂತಾರೆ? ಅದು ಕಲ್ಲು ಬೆರಕೆ ಅಂತಾರೆ. ಅದನ್ನು ತಗೊಳ್ಳಲ್ಲ. ದೇವರಿಗೆ ಏನಾದ್ರು ಕೊಡುವಾಗ ಚೆನ್ನಾಗಿ ಕೊಡಬೇಕಂತ. ಅದು ಬೆರಕೆ ಇರಬಾರ್ದು. ಅದರೊಳಗೆ ಏನು ಬೆರ್ತು ಬಿಟ್ಟಿದೆ ಅಂದರೆ ನಾನು ನಂದು, ಈ ಕರ್ಮ ನಾನು ಮಾಡಿದೆ, ಇದರ ಫಲ ನಂದೇ, ಹೋಯ್ತೆ ಅಲ್ಲ, ನಿಮ್ಮದು ಪೂಜೆ ಆಗಲೇ ಇಲ್ಲ. ಹಾಗಾದರೆ ಪೂಜೆ ಆಗಬೇಕಾದ್ರೆ ಆ ಮಂತ್ರ ಹೇಳ್ತಾ ಇದೆ, ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ. ತುಂಬ ಚೆನ್ನಾಗಿದೆ ರೀ. ನಿಮ್ಗೆ ಸ್ನಾನ ಮಾಡುವ ನೆನಪು ಬರಬೇಕಷ್ಟೆ. ನಾನು ಪುರಾಣ 1000 ಹೇಳಿ ಏನು ಪ್ರಯೋಜನ ಇಲ್ಲ. ನೀವು 10-20 ವರ್ಷ ಪುರಾಣ ಕೇಳಿ ಏನು ಪ್ರಯೋಜನ ಇಲ್ಲ. ಬಚ್ಚಲ ಮನೇಲಿ ನಿಂತು ಹಂಡೆ ನೀರು ತುಂಬಿ ತಲೆ ಮೇಲೆ ಹಾಕ್ಕೊಳ್ಳುವಾಗ ಈ ಕೈ ನಂದಲ್ಲ, ಈ ನೀರು ನಂದಲ್ಲ, ಸ್ನಾನ ಮಾಡ್ತಿರೋದು ನಾನಲ್ಲ, ಅಂತರ್ಯಾಮಿ ಆದ ಭಗವಂತ ಇದು ನಿನಗೆ ಅಭಿಷೇಕ ಅಂತ ಬಂದುಬಿಟ್ರೆ ಮುಗಿದೋಯ್ದು, ಮುಕ್ಕಾಲು ಪೂಜೆ. ಪುರಾಣ ಈಸಿ, ಅನುಸಂಧಾನ ಬರೋದು ಕಷ್ಟ ಅಲ್ವಾ? ಇಲ್ಲದೆ ನಿಮ್ಮ ಬಚ್ಚಲ ಮನೆಗೆ ಬಂದು ನಾನು ಪ್ರವಚನ ಹೇಳಬೇಕಾಗತ್ತೆ ಸ್ನಾನ ಮಾಡೋ ಟೈಮಲ್ಲಿ. ಆಗಲ್ಲ ರೀ. ಆಗ ಇದರ ನೆನಪಿರಬೇಕು. ಯಾವಾಗಿರುತ್ತೆ ಗೊತ್ತಾ? ಈ ಕೇಳಿದ್ದನ್ನು ಹೊರಗೆ ಹೋಗುವ ಮರೆತು ಬಿಟ್ರೆ ಹೋಯ್ತು. ಇದು ಅನುಚಿಂತನೆ ಅಂತ ಕರೀತಾರೆ. ಎಕ್ಸಾಮಲ್ಲಿ ರ್ಯಾಂಕ್ ಬರಬೇಕಾದ್ರೆ ಕೇಳಿದ ಪಾಠ 365ನೇ ದಿನವೂ ನೆನಪಲ್ಲಿರಬೇಕು. ಕೇಳಿದ ದಿನವೇ ಮರೆಯೋನು ಪಾಸಾಗೋದೇ ಕಷ್ಟ. ಅವನು ಪಾಸಾದರೂ ಕೃಪಾಂಕ, ಗ್ರೇಸ್ ಮಾರ್ಕ್ಸಿಂದ ಪಾಸಾಗ್ತಾನೆ. ಹಾಗಾದರೆ ನಾವು ಪ್ರವಚನದಲ್ಲಿ ಕೇಳಿದ ಪ್ರತಿ ಶಬ್ದ ಅದು ಕೇವಲ ಶಬ್ದ ಆಗಬಾರ್ದು, ಮನರಂಜನೆ ಆಗಬಾರ್ದು, ಜನರಂಜನೆ ಆಗಬಾರ್ದು, ಎಂಟರ್ಟೈನ್ಮೆಂಟ್ ಅಲ್ಲ ಇದು ಪ್ರವಚನ. ಆತ್ಮರಂಜನೆ ಆಗಬೇಕು, ದೇವರು ಪ್ರೀತನಾಗಬೇಕು. ಎಷ್ಟು ಜನ ಕೂತಿದ್ದೀರಿ, ಎಷ್ಟು ಜನ ಕೇಳಿದ್ರಿ? ನಾಳೆ ನೀವು ಮಂಗಳಾರತಿ ಮಾಡುವಾಗ ನಿಮಗಿದು ನೆನಪು ಬಂದರೆ ಮಾತ್ರ ನಾ ಹೇಳಿದ್ದು ಸಾರ್ಥಕ. ನೀವು ಕೇಳಿ
ವಾದಿರಾಜರು ಏನೋ ಕತೆ ಹೇಳಲಿಕ್ಕೆ ಹೋಗಲಿಲ್ಲ. ಆ ಕಥೆ ಒಳಗೆ ನಮಗೇನಿದೆ ಅಂತ ತಿಳಿಸ್ತಾ ಹೋಗ್ತಾರೆ. ಹೆಣ್ಣು ಮಕ್ಕಳು ದೇವರಿಗೆ 16 ಬಗೆಯ ಅರ್ಚನೆ ಮಾಡಿದ್ರಂತೆ ಆ ಲಕ್ಷ್ಮಿಯ ಅಧಿಷ್ಠಾನದಲ್ಲಿ. ಏನು ಮಾಡಿದ್ರು, ಹೇಗೆ ಮಾಡಿದ್ರು? ನೇಮುಸ್ತಾಂ ಪ್ರಣಯಾಪರಾಧ ಶಮನೆ ನಮ್ರೋಸ್ತು ಕೃಷ್ಣಸ್ವಿತಿ ಪ್ರೇಮ್ಣ ಪುಷ್ಪಮವೇದಯನ್ ಸ್ವಕಬರೀಂ ತೈ ಸಂದದಾತ್ ಪಿತ್ಯಲಂ ಧೂಪಂ ಮಜ್ಜನಮಾಚರಯ್ಯ ಸಹ ತದ್ದೂಮೇನ ತಾಂ ತೋಷಯ ತ್ವಾಲಿಂಗ್ಯಾತನುದಾದೀತೀವ ತಿಲಕಂ ಗಂಧಂಚ ತಸ್ಮೈ ದದುಃ. ಹೆಣ್ಣು ಮಕ್ಕಳೆಲ್ಲ ದೇವರಿಗೆ ಲಕ್ಷ್ಮಿಗೆ ನಮಸ್ಕಾರ ಮಾಡಿದ್ರಂತೆ. ಈ ಕಥೆ ಅವರು ಮಾಡಿದ್ದು ಅವ್ರಿಗೆ ಸಂಬಂಧಪಟ್ಟು ತಿಳ್ಕೊಳ್ಬಾರ್ದು. ನಮಗೂ ಇದರೊಳಗೆ ವಿಷಯ ಇದೆ ತಿಳ್ಕೊಬೇಕು. ಈ ಸಾಮಾನ್ಯ ಈ ಸೀರಿಯಲ್ ನೋಡೋರು ಎಲ್ಲೋ ನಡೆದಿದ್ದು ಅಂತ ನೋಡಿದ್ರೆ ಅವ್ರಿಗೇನಾಗಲ್ಲ ರೀ. ನಮ್ಮಲ್ಲೇ ಹೀಗಾಗ್ತಿದೆ ಅಂತ ಆ ಪ್ರತಿ ಪಾತ್ರದ ಒಳಗೆ ಇನ್ವಾಲ್ವ್ ಆದಾಗ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ, ಸಂತೋಷ ಆಗುತ್ತೆ, ಎಲ್ಲ ಆಗುತ್ತೆ. ಎಲ್ಲೋ ನಡೆದದ್ದು ಸುಮ್ಮನೆ ಹಿಂಗೆ ನೋಡ್ತಾ ಕೂತಿದ್ರು, ಏನು ರಿಯಾಕ್ಷನ್ನೇ ಇಲ್ಲ. ರಿಯಾಕ್ಷನ್ ಇಷ್ಟು ಬರುತ್ತೆ. ಕೆಲವ್ರು ನೋಡ್ತಾ ಇಷ್ಟು ಸೀರಿಯಸ್ ಆಗಿ ನೋಡ್ತಿರ್ತಾರೆ, ಕಳ್ಳರು ಬಂದು ಎಲ್ಲ ಕದ್ಕೊಂಡು ಹೋದ್ರು ಆ ಕಡೆ ಗಮನವೇ ಇಲ್ಲ, ಇಷ್ಟು ಕಾನ್ಸಂಟ್ರೇಷನ್. ಇದು ಪುರಾಣದಲ್ಲಿ ಬರಬೇಕು. ಆ ಕಥೆ ಕೇಳುವಾಗ ಇದ್ರೊಳಗೆ ನಮಗೇನೋ ಇದೆ, ಆ ಇನ್ವಾಲ್ವ್ಮೆಂಟ್. ಹಾಗೆ ಇದ್ರೊಳಗೆ ಏನಿದೆ? ಆ ಹೆಣ್ಣು ಮಕ್ಕಳೆಲ್ಲ ಲಕ್ಷ್ಮಿಗೆ ನಮಸ್ಕಾರ ಮಾಡುವಾಗ ಅವರ ಅನುಸಂಧಾನ ಏನಿತ್ತಂದರೆ, ಅವ್ರು ಹೇಳ್ತಾರೆ, ನಾವು ನಿನ್ನ ಪತಿಯಾದ ಕೃಷ್ಣನನ್ನು ಬಯಸ್ತಾ ಇದ್ದೇವೆ, ಈ ಅಪರಾಧವನ್ನು ಕ್ಷಮಾ ಮಾಡು, ಅದಕ್ಕೆ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಾವು ದೇವ್ರ ಮನೆಗೆ ಹೋಗೋಕ್ಕೆ ಮುಂಚೆ ಒಂದು ನಮಸ್ಕಾರ ಮಾಡಬೇಕಂತ. ಏನಕ್ಕೆ ನಮಸ್ಕಾರ ದೇವರಿಗೆ? ದೇವರಿಗೆ ಹೇಳಬೇಕಂತೆ, ಸ್ವಾಮಿ ನಿನ್ನ ಮುಟ್ಟೋ ಯೋಗ್ಯತೆ ಅದು ನಮ್ದು ಯಾರ್ದು ಅಲ್ಲೇ ಅಲ್ಲ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ದೇವರನ್ನು ಮುಟ್ಟೋ ಯೋಗ್ಯತೆ ಯಾರಿಗಿದೆ ಹೇಳಿ? ಲಕ್ಷ್ಮಿಗೆ ಬಿಟ್ಟಿನ ಯಾರು ಮುಟ್ಟಕ್ಕೆ ಬರುತ್ತಾ? ಮುಟ್ಟೋ ಹಾಗಿಲ್ಲ, ಅಲ್ಲ ನೋಡೋ ಹಾಗಿಲ್ಲ ನಮಗೆ. ನಾವು ನೀವಲ್ಲ, ರುದ್ರದೇವರಿಗೆ ನೋಡಲಿಕ್ಕಿಲ್ಲ, ಅವ್ರನ್ನೂ ಬಿಡಿ. ಬ್ರಹ್ಮದೇವರು ಬೇಕಂದಾಗೆಲ್ಲ ಭಗವಂತನನ್ನು ನೋಡುವ ಹಾಗಿಲ್ಲ. ಬ್ರಹ್ಮದೇವರಿಗೆ ನೋಡಬೇಕು ಅನ್ನಿಸಿದ್ರೆ ದೇವರು ಕಾಣಲ್ಲ. ದೇವರಿಗೆ, ಬ್ರಹ್ಮದೇವರಿಗೆ ನನ್ನನ್ನು ನಾನು ತೋರಿಸ್ಕೊಳ್ಬೇಕು ಅನ್ನಿಸಿದ್ರೆ ಕಾಣ್ತಾನೆ. ಬ್ರಹ್ಮದೇವರದೇ ಈ ಕಿರಿಕಿರಿ ಆಗ್ಬಿಟ್ರೆ ನಮ್ಮದು ನಿಮ್ಮದು, ನಾ ಮುಟ್ಟದೆ, ನಾ ಪೂಜೆ ಮಾಡಿದೆ, ನಾನು ಏನು ನೀವು ಮಾಡ್ತೀರ್ರಿ? ಅದಕ್ಕೆ ದೊಡ್ಡವರ ಯೋಗ್ಯತೆಯನ್ನು ಬಯಸಬಾರ್ದಂತ. ಲಕ್ಷ್ಮೀ ಯೋಗ್ಯತೆ ನಾವೆಲ್ಲರೂ ಬಯಸೋದೆ. ಏನೋ ಸ್ವಾಮಿಗಳು ದೊಡ್ಡ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿರ್ತಾರೆ, ಕೈ ಮುಕ್ಕೊಂಡು ನಿಮ್ಮ ಕೈಲಿ ಬಂದು ಸ್ತೋತ್ರ, ಸ್ವಾಮಿಗಳು ಎದ್ದೋಗ್ಬಿಟ್ರು, ಒಂದು ನಿಮಿಷ ಮುಟ್ಟು ಬಂದ್ಬಿಡೋಣ ಅಂದರೆ ಮಹಾ ಅಪರಾಧ. ಸ್ವಾಮಿಗಳು ಎದ್ದು ಎಲ್ಲಿಯಾದರೂ ಹೋಗಿರಲಿ, ಕೆಲವು ಸತಿ ಸ್ವಾಮಿಗಳು ದೇವ್ರನ್ನ ಇಟ್ಬಿಟ್ಟು ನೈವೇದ್ಯ ಮಾಡಿ ಏನೋ ಮಾಡ್ತಿರ್ತಾರೆ ಅವರೇನೋ. ಅವಾಗ ನಾವು ಮುಟ್ಟಬೇಕು ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಅಂದ್ಕೊಂಡ್ರೆ ಮಹಾಪರಾಧ ಅಲ್ವಾ? ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೇನೆ. ಸತ್ಯಲೋಕದಲ್ಲಿ ಬ್ರಹ್ಮದೇವರ ಪೂಜೆ ನಡೀತಿದ್ದಾಗ ಶಂಕುಕರ್ಣರು ನೋಡಿ ಅಂದ್ಕೊಂಡ್ರು, ಹೊಕ್ ಶಾಪ ಕೊಟ್ಟರು, ಅವರು ರಾಕ್ಷಸರಾಗಿ ದೈತ್ಯವನಿಯಲ್ಲಿ ಹುಟ್ಟಿದ್ರು ಅಂತ. ಅಲ್ಲ, ದೊಡ್ಡವರು ಅವರಿಗೆ ನೋಡಿ ಕೊಟ್ಟಿರ್ತಾರೆ, ಅವ್ರಿಗೆ ಅದು ಶಾಪ ಅಲ್ಲ, ಶಾಪ ರೂಪದ ವರ. ನಾವಂಥದ್ದನ್ನು ಬಯಸಿ ಶಾಪ ತಗೊಂಡ್ರೆ ಶಾಪರೂಪ ವರ ಅಲ್ಲ, ಶಾಪವೇ ಅಲ್ವಾ? ಆದ್ದರಿಂದ ನಮ್ಮ ಯೋಗ್ಯತೆ ಮೀರಿ ನಾವೇನು ಬಯಸ್ತೇವೆ ಅದು ಅಪರಾಧ. ನಿಷಿದ್ಧ ಕಾಮನೆಯನ್ನು ಮಾಡಬಾರ್ದು, ಅನಿಷಿದ್ಧವಾದ ಕಾಮನೆಯನ್ನು ಮಾಡ್ಬೋದು. ಆದರೆ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ಭಗವಂತ ರಮಾದೇವಿಯರನ್ನು ಬಿಟ್ಟು ಬೇರೆ ಯಾರಿಗೂ ಅವನ ಅಂಗಸಂಗ ಇಲ್ಲ. ಋತೇ ರಮಾಂ, ರಮಾದೇವಿಯರನ್ನು ಹೊರತುಪಡಿಸಿ ಬೇರೆ ಯಾವ ಸ್ತ್ರೀಗೂ ಭಗವಂತನನ್ನು ಮುಟ್ಟುವ, ಭಗವಂತನ ಅಂಗ ಸುಖವನ್ನು ಪಡೆಯುವ ಯೋಗ್ಯತೆ ಯಾರಿಗೂ ಇಲ್ಲ. ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ಅಲ್ವಾ? ಎಲ್ಲರ ಅಂತರ್ಯಾಮಿಯಾಗಿ ಆ ಲಕ್ಷ್ಮೀ ರೂಪದ ಜೊತೆಗೆ ಭಗವಂತನ ಪಾಣಿಗ್ರಹಣ ಇಲ್ಲ. ಇವರು ಈ ಹೆಣ್ಣು ಮಕ್ಕಳೆಲ್ಲ ಲಕ್ಷ್ಮಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಗೊತ್ತಾ? ಅವ್ರಂತಾರಂತೆ, ಅಮ್ಮ ನಾವು ನಿಮ್ಮ ಯಜಮಾನ್ರನ್ನು ಬಯಸಿದ್ದೀವಿ, ದೊಡ್ಡ ಅಪರಾಧ, ಏನೋ ಕ್ಷಮಾ ಮಾಡು, ಅದಕ್ಕೊಂದು ಕೆಲಸ ಮಾಡು. ನಿಮ್ಮ ಯಜಮಾನರು ನಿನ್ನ ಬಿಟ್ಟರೆ ಬೇರೆ ಯಾರನ್ನೂ ಮುಟ್ಟಲ್ಲ, ನೀನು ಅವ್ರನ್ನ ಮುಟ್ಟೋ ಯೋಗ್ಯತೆ ಪಡೆದವಳು. ಒಂದು ಕೆಲಸ ಮಾಡು, ನೀನು ನಮ್ಮಲ್ಲಿ ಬಂದು ಬಿಡು. ನೀನು ನಮ್ಮಲ್ಲಿ ಬಂದದ್ದೇ ಆದರೆ ನಿಮ್ಮ ಯಜಮಾನರು ನಮ್ಮನ್ನು ಮುಟ್ಲಿಕ್ಕಾಗತ್ತೆ.
ನಾವು ನಿಮ್ಮ ಯಜಮಾನ್ರನ್ನ ಮುಟ್ಲಿಕ್ಕಾಗತ್ತೆ. ಹೀಗೆ ಈಗ ನೋಡಿ, ನಾವು ಶಂಖದ ನೀರು ಅಭಿಷೇಕ ಮಾಡಬೇಕಾದ್ರೆ ಶಂಖಕ್ಕೆ ಮುಟ್ಟಿಸಿ ಹಾಕ್ತೀವಿ ಅಲ್ವಾ? ಯಾಕೆಂದರೆ ಇದು ಹಾಕ್ಲಿಕ್ಕೆ ಅಧಿಕಾರ ಎಲ್ಲಿಂದ ಬಂದದ್ದು? ಇದು ಸ್ಪರ್ಶ ಆಗಿದ್ದಕ್ಕೆ. ದೇವರಿಗೆ ವಸ್ತ್ರ ತಂದು ಹಾಗೆ ಉಡಿಸೋಂಗೆ ದೇವ್ರ ಶಂಖಕ್ಕೆ ಮುಟ್ಟಿಸಿ, ಅಲ್ಲಿ ಗಂಧ ಶಂಖಕ್ಕೆ ಮುಟ್ಟಿಸಿ, ಮಂಗಳಾರತಿ ಮಾಡಿ ಶಂಖಕ್ಕೆ ಮುಟ್ಟಿಸಿ. ಯಾಕೆಂದರೆ ಲಕ್ಷ್ಮೀ ಮಾಡೋದೇ ವಿನ ನಮ್ದಲ್ಲ ಅದು. ಅದಕ್ಕೆ ಆ ಹೆಣ್ಣು ಮಕ್ಕಳೆಲ್ಲ ನೇಮುಸ್ತಾಂ ಪ್ರಣಯಾಪರಾಧ ಶಮನೆ ನಮ್ರೋಸ್ತು ಕೃಷ್ಣಸ್ತ್ವಿತಿ. ನಮಗೆ ಇದ್ರಲ್ಲಿ ಏನು ಹೇಳ್ತಾರೆ ಅಂದರೆ, ದೇವ್ರ ಮನೆಗೆ ಹೋಗೋಕ್ಕೆ ಮುಂಚೆ ಒಂದು ನಮಸ್ಕಾರ ಮಾಡಿಬಿಡಿ ಮೊದಲು. ಯಾಕೆ ಗೊತ್ತಾ? ನಾವು ಒಳಗೆ ಹೋದ್ರೇ ದೇವರಿಗೆ ಕಿರಿಕಿರಿ. ದೇವ್ರ ಮನೆ ಒಳಗೆ ನಾವು ಹೋದರೆ ಅಯ್ಯೋ ಬಂದಲ್ಲಪ್ಪ ಅಂತ ಅಂದೇವು, ನನ್ನ ಪಾಡಿ ನಾವು ಒಳಗಿದ್ದೆ, ಇವನು ಬೇರೆ ಒಳಗೆ ಬಂದ್ಬಿಟ್ನಾ. ಅದು ಮಾನುಷೋ ಗಂಧ ಆಯಾತಿ ದೇವತತ್ ಕ್ಷಮ್ಯತಾಂ ಪ್ರಭು. ಸಾಮಾನ್ಯ ದೇವತೆಗಳಿಗೆ ಮನುಷ್ಯರ ಸ್ಮೆಲ್ ಆಗಲ್ಲ. ಆಚಾರ್ಯ ಸ್ನಾನ ಯಾವ ಸೋಪ್ ಹಚ್ಕೊಂಡು ಗಂಟುಗಟ್ಟಲೆ ನೀರು ಹಿಡ್ಕೊಂಡು ಒಳಗೆ ಬಂದರೂ ಮನುಷ್ಯರಿಗೆ ದೇಹದ ಒಳಗೆ ಒಂದು ವಾಸನೆ ಇದೆಯಂತೆ. ಅದಕ್ಕೆ ಈ ಕಳ್ಳರು ನಾಯಿ ಹಿಡಿಯೋದು ಹೇಗೆ ಹೇಳಿ? ವಾಸನ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವಾಸನ ಇದೆ, ಅದು ಮನುಷ್ಯರ ವಾಸನ. ದೇವತೆಗಳಿಗೆ ಅದು ಆಗೋದೇ ಇಲ್ಲ. ಅದಕ್ಕೆ ವಾಸನೆ ಕಳ್ಕೊಳ್ಳಿಕ್ಕೆ ಒಂದು ಮಂತ್ರ ಇದೆ. ಏಭ್ಯೋ ಮಾತೆ ತಸ್ಯ ಮಂತ್ರಸ್ಯ ಗಯೋವ್ರಾತಃ ಮನುಷ್ಯ ಗಂಧ ನಿಬರಣಾರ್ಥೆ ಜಪೆ ವಿನಿಯೋಗ. ಆ ಮಂತ್ರವನ್ನು ಜಪ ಮಾಡಿ ದೇವರ ಮುಂದೆ ಕೊಡಬೇಕಂತೆ. ಇಂತಹ ನವದ್ವಾರಗಳಲ್ಲಿ ಹೊಲಸು ಸೂಸುವ ಕೆಟ್ಟ ಶರೀರ ನಮ್ಮದು. ಮಂತ್ರದಿಂದ ಶುದ್ಧಿ ಆಗಬೇಕು. ದೇವರ ಸ್ಮರಣೆ. ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರು ಶುಚಿ. ಹಂಡೆ ಹಂಡೆ ನೀರು ಸ್ನಾನ ಮಾಡಿದ್ರೆ ಮಡಿ ಆಗೋಲ್ಲ, ಬಿಳಿ ಬಟ್ಟೆ ಉಟ್ಕೊಂಡ್ರೆ ಮಡಿ ಆಗಲ್ಲ. ಮಂತ್ರ ಇಲ್ಲದೆ ಮಡಿ ಆಗೋದೇ ಇಲ್ಲ. ಆ ಮಂತ್ರ ಬೇಕು. ಆ ಮಂತ್ರ ಯಾವುದು? ಆ ಪುಂಡರೀಕಾಕ್ಷನ ಸ್ಮರಣೆ, ಭಗವಂತನ ಸ್ಮರಣೆ, ದೇವರ ಚಿಂತನೆ. ಅದರೊಂದಿಗೆ ನಾವು ಮಡಿ ಆಗಬಹುದು. ದೇವರಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗ್ಬೇಕಂತೆ. ದೇಹೇಲೀಂ ಅಸಂಸ್ಪೃಶ್ಯ ದಕ್ಷಿಣಾಂಗ್ರಿ ಪುರಸ್ಸರಸ್ಸನ್ ದೇವಗ್ರಹಂ ಪ್ರವಿಶ್ಯ. ಹೇಗಂದ್ರೆ ಆಗ ಒಳಗೋಗೋಂಗಿಲ್ಲ. ನಾವು ಅರ್ಜೆಂಟು ನೀರು ನಿಂತು ಹೋಗುತ್ತೆ ಅಂಥೇಳಿ ಮೊದಲು ನೆಲ್ಲಿಗೆ ಹೋಗಿ ಆಮೇಲೆ ದೇವರ ಎಷ್ಟೆಲ್ಲ ಗಡಿಬಿಡಿ ಮಾಡ್ತೀವಿ. ನಮ್ಮ ದೇವ್ರ ಪೂಜೆ ಒಂದಿನವೂ ನಾವು ಸಮಾಧಾನವಾಗಿ ಮಾಡಿದ್ದೇ ಅಪರೂಪ ಅಪರೂಪ ಅಪರೂಪ. ಏನೋ ಅರ್ಜೆಂಟ್, ಬೇರೆ ಊಟಕ್ಕೆ ಅರ್ಜೆಂಟ್ ಇರಲ್ಲ, ಯಾವುದಕ್ಕೂ ಅರ್ಜೆಂಟ್ ಇರಲ್ಲ. ಆ ಪೂಜೆ ಕೂತಾಗ, ಜಪಕ್ಕೆ ಕೂತಾಗ, ಸ್ನಾನ, ಸಂಧ್ಯಾ ವಂದನೆ, ದೇವರಿಗೆ ಸಂಬಂಧಪಟ್ಟ ಕರ್ಮ ಮಾಡುವಾಗ ನಮ್ದು ಇಷ್ಟೇ ಮಾಡಿ ಮುಗಿಸ್ಬಿಡ್ಬೇಕು. ಮಾಡಬೇಕಲ್ಲ, ಮುಗಿಸ್ಬಿಡೋದ್ರೊಳಗೆ ತಾತ್ಪರ್ಯ ಅಲ್ವಾ? ವಿಷ್ಣು ಸಹಸ್ರನಾಮ ಮುಗಿಸ್ಬಿಡೋದು, ವಾಯುಸ್ತುತಿ ಮುಗಿಸ್ಬಿಡೋದು, ದೇವ್ರ ಪೂಜೆ ಮುಗಿಸ್ಬಿಡೋದು, ಸಂಧ್ಯಾ ವಂದನೆ ಮುಗಿಸ್ಬಿಡೋದು. ದೇವ್ರಂತಾನೆ ನನ್ನ ಹೀಗೆ ಮುಗಿಸ್ತಾ ಇರ್ತೀಯ, ನಿನ್ನೂ ಬೇಗ ಮುಗಿಸ್ತೀನಿ ಅಂತ ಅಲ್ವಾ? ಮುಗಿಸೋ ಕಾರ್ಯಕ್ರಮ ಇರಬಾರ್ದು, ಮಾಡುವ ಕಾರ್ಯಕ್ರಮ ನಮ್ಮದು. ಅದು ಇಲ್ಲೇ ಇಲ್ಲ, ಮುಗಿಸೋ ಕಾರ್ಯಕ್ರಮ. ಹೀಗಾಗಿ ಎಲ್ಲ ಗಾಬರಿ ಅರ್ಜೆಂಟು ಎಲ್ಲ ಅವ್ಯವಸ್ಥೆ ಮಯ. ದೇವ್ರ ಮನೆಗೆ ಹೋಗಬೇಕಾದ್ರೇ ಬಲಗಾಲ್ ಮುಂದಿಟ್ಕೊಂಡು ಹೊಸಲು ತಾಕಿಸ್ಕೊಳ್ಳದೆ ಹೋಗ್ಬೇಕಲ್ಲ. ಹೊಸಲ ಮೇಲೆ ಹತ್ಬಿಟ್ಟೆ ಹೋಗ್ತೀವಿ ಎಷ್ಟೋ ಸತಿ ನಾವು ಅಲ್ವಾ? ದೇಹೇಲೀಂ ಅಸಂಸ್ಪೃಶ್ಯ, ಬಲಗಾಲನ್ನು ಮುಂದಿಟ್ಕೊಂಡೇ ಹೋಗ್ಬೇಕು. ದೇವ್ರ ಮನೆಗೆ ಬಲಗಾಲಿಟ್ಕೊಂಡೇ ಹೋಗ್ಬೇಕಂದ್ರೆ ಅಪ್ಪಿ ತಪ್ಪಿ ಎಡಗಾಲು ಇಡಬಾರ್ದು. ಯಾಕೆ ಗೊತ್ತಾ? ಈ ಮಿಲ್ಟ್ರಿಯವರು ಅಪ್ಪಿ ತಪ್ಪಿ ರೈಟ್ ಲೆಫ್ಟ್ ಅಂತಾರೆ. ನಮ್ಮದು ಲೆಫ್ಟ್ ರೈಟ್ ಇಲ್ಲ, ರೈಟ್ ಲೆಫ್ಟ್. ಈ ಕೆಲವರು ನೋಡಿ ಸುಮ್ಮನೆ ಮಾತಾಡುವಾಗ ಇದೆಲ್ಲ ನಿಮಗೆ ನೆನಪಿಸ್ಕೊಟ್ರೆ ಮರೆಯಲ್ಲ ಅಂತ ಹೇಳ್ತೀನಿ. ಕೆಲವರು ಯಾರ ಹತ್ರ ಜಗಳ ಆಡಿದ್ರೆ ಬಂದು ಹೇಳ್ತಾರೆ, ಅವನ್ನ ಸರಿಯಾ ಲೆಫ್ಟ್ ಆ್ಯಂಡ್ ರೈಟ್ ತೊಗೊಂಡೆ ಅಂತ. ರೈಟ್ ಆ್ಯಂಡ್ ಲೆಫ್ಟ್ ತೊಗೊಂಡೆ ಅನ್ನಲ್ಲ ಅಂತಾರ. ಏನಂತಾರೆ ಹೇಳಿ? ಸರಿಯಾ ಲೆಫ್ಟ್ ಆ್ಯಂಡ್ ರೈಟ್ ತೊಗೊಂಡೆ ಅಂತಾರಲ್ವಾ? ದೇವ್ರ ಹತ್ರ ಲೆಫ್ಟ್ ತೊಗೊಳ್ಳೋಗಿಲ್ಲ, ರೈಟೇ ತಗೋಬೇಕು. ಬಲ ಮುಂದಿಡಬೇಕು. ಬಲ ಅಂದರೆ ತತ್ವಾಭಿಮಾನಿ ದೇವತೆಗಳನ್ನು ಮುಂದೆ ಕಳಿಸ್ಬೇಕು. ನಮ್ಮನ್ನು ನೋಡಿದ್ರೆ ದೇವರೊಳಗೆ ಬಾ ಅನ್ನಲ್ಲ, ತತ್ವಾಭಿಮಾನಿ ನೋಡಿದ ತಕ್ಷಣ ಬನ್ರಪ್ಪ ಅಂತಾನೆ. ಆ ತತ್ವಾಭಿಮಾನಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು. ಕೈಯಲ್ಲಿದೆಯಪ್ಪ ದಕ್ಷ ಇಂದ್ರ, ನೀನೇ ಪೂಜೆ ಮಾಡಿಸು. ಕಾಲಲ್ಲಿದೆಯಲ್ಲಪ್ಪ ಜಯಂತ, ನೀ ಮಾಡಿಸು. ಕಿವಿಯಲ್ಲಿ ದಿಗ್ದೇವತೆಗಳಿದ್ದೀರಿ, ನೀವು ಮಾಡಿಸಿ. ಚಂದ್ರ ಮನಸ್ಸಿಂದ ನೀನು ಮಾಡಿಸು ಅಂತ ಆ ದೇವತೆಗಳನ್ನು ಮೊದಲು ಬಿಡಬೇಕು. ಪರಿಚಯದವ್ರನ್ನ ಮೊದಲು ಬಿಟ್ಟರೆ ಹಿಂದಿರೋರನ್ನೂ ಒಳಗೆ ಬಿಟ್ಬಿಡ್ತಾರೆ ಅಲ್ವಾ? ಪರಿಚಯ ಇರೋರು ಮೊದಲು ಹೋಗ್ಬೇಕು, ಪರಿಚಯ ಇಲ್ಲದೆ ಇದ್ದವ್ರು ದಬ್ಬಿಡ್ತಾರೆ ಅಲ್ವಾ? ಎಲ್ಲರೂ ಒಳಗೆ ಹೋಗಬೇಕಾದ್ರೆ, ಹೋಗಲಾರದ ಜಾಗಕ್ಕೆ ಒಳಗೆ ಹೋಗಬೇಕಾದ್ರೆ ಅವ್ರಿಗೆ ಪರಿಚಯ ಇರೋರನ್ನ ಮೊದಲು ಬಿಡಬೇಕು. ದೇವತೆಗಳಿಗೆ ಭಗವಂತನ ಪರಿಚಯ ಇದೆ. ಪರಿಚಯ ಇಲ್ಲದವರು ದೇವತ್ವವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ದೇವಪದ ಪ್ರಾಪ್ತರಾಗಿದೆ ಅಂದರೆ ದೇವರ ದರ್ಶನ ಆಗಿದೆ ಅಂತಾನೆ. ದೇವರ ದರ್ಶನ ಇವರಿಗಾಗಿದೆ ಅಲ್ಲ,
ದೇವರಿಗೆ ಇವರ ದರ್ಶನ ಆಗಿದೆ, ಅದಕ್ಕೆ ಒಳಗೆ ಬಿಡ್ತಾ ಇದ್ದಾನೆ, ಬನ್ನಿ ಗೊತ್ತು ಬನ್ನಿ, ನೀವು ಒಳಗೆ ಗೊತ್ತು ಬನ್ನಿ. ಅವ್ರ ಹಿಂದೆ ನಾವು ಹೋಗ್ಬಿಡ್ಬೋದು. ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರಯಂತು ಭವಂತಃ ಸರ್ವಯೇ. ಹಾಗಾದ್ರೆ ನಾವು ಪೂಜೆ ಆಮೇಲೆ ಮಾಡಲಿ, ದೇವರ ಮನೆಯೊಳಗೆ ಹೇಗೆ ಹೋಗ್ಬೇಕು ಅದನ್ನು ಮೊದಲು ಕಲ್ತ್ಕೋಬೇಕು. ಇದು ಆ ಕಾಲಕ್ಕೆ ಬುದ್ಧಿ ಬರ್ಬೇಕಲ್ರಿ. ಒಳಗೆ ಎಡಗಾಲಿಟ್ಟು ಆಮೇಲೆ ಉಫ್ಫಿ ಅನ್ನೋದು ಅಥವಾ ಸಾರಿ ಅನ್ನೋದು ದೇವ್ರಿಗೆ ಕಾಣ್ತಾ, ಮೊದಲು ಇಟ್ಟಿಯಾ ಇಲ್ಲ ನಿನ್ನ ಯೋಗ್ಯತೆ ಅದು ಅಂತಾನೆ. ನಾವು ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಆಫೀಸಲ್ಲಿ ಬಾಸ್ ಹತ್ರ ಹೋಗಬೇಕಾದ್ರೆ ಎಷ್ಟೋ ಅಲರ್ಟಾಗಿ ಹೋಗ್ತೀರಿ. 14 ಲೋಕಕ್ಕೆ ಚೇಂಜೇ ಇಲ್ಲದ ಬಾಸ್ ಭಗವಂತ, ಅವನ ಹತ್ರ ಹೇಗೆ ಹೋಗಬೇಕು ಎಚ್ಚರಿಕೆ, ಮೈಯೆಲ್ಲ ಕಣ್ಣಾಗಿ. ಅದೇ ನಿಜವಾದ ದೇವರ ಪೂಜಾ. ದೇವರ ಪೂಜೆ ಅಂದರೆ ನೀವು ಇಟ್ಕೊಂಡು ಪದಾರ್ಥ ಹಾಕೋ ಹೂವು ಹೂಯೋ ಹಾಲು ಅವ್ಯಾವು ಅಲ್ಲ. ಆ ಪೂಜೆಯ ಹಿನ್ನೆಲೆಯಲ್ಲಿರುವ ಶ್ರದ್ಧಾ ಜಾಡ್ಯ ಅದು ಬಹಳ ಮುಖ್ಯ. ಬಲಗಾಲಿಟ್ಟ ಮುಂದೆ ಹೋಗಿ ದೇವರ ಮನೆಗೆ ಹೋಗ್ಬೇಕಾದ್ರೆ ಬಹಳ ಒಳ್ಳೆ ವಸ್ತ್ರ ಉಟ್ಕೊಂಡಿರಬೇಕು. ಕೆಲವರು ಏನೋ ಅರ್ಜೆಂಟು ಸ್ನಾನ ಮಾಡೋ ಹಲ್ಲೇ ಉಜ್ಜಲ್ಲ, ಸ್ನಾನ ಮಾಡ್ಕೊಂಡು ಹಂಗೆ ಬರಲ್ಲ. ಹಲ್ಲಿಗಿಲ್ಲಿ ಉಜ್ಜಿಲ್ಲ, ಮುಖ ಗಂಡೂಷ ಮಾಡಲಿಲ್ಲ, ನಾಲ್ಗೆ ತಿಕ್ಕಿಲ್ಲ, ಮೃತ್ತಿಕಾ ಶೌಚ ಮಾಡಿಕೊಳ್ಳಿಲ್ಲ, ಬಹಿರ್ದೇಶಕ್ಕೆ ಹೋಗಲಿಲ್ಲ, ದೇವ್ರ ಪೂಜೆಗೆ ಬರಲ್ಲ. ಎಲ್ಲ ಮಾಡಿಕೊಂಡವ್ರ ಮೈಯಲ್ಲೇ ವಾಸನೆ ಬಂದ್ರೇ ತಡ್ಕೊಳ್ಳಲ್ಲ. ಅಂದರೆ ಏನೂ ಮಾಡಿಲ್ಲ, ಮಡಿ ಅಂತ ಹಳೇದು ಯಾವುದೋ ಮಡಪಂಚ ಉಟ್ಕೊಂಡು ಹೋಗಿ ಕೂತ್ಕೊಂಡ್ಬಿಟ್ರೆ ನೀವು ಒಂಬು ಅಂದರೆ ದೇವ್ರು ಮೂಗಿಡ್ಕೊಂಡ್ಬಿಡ್ತಾನೆ, ಇವನು ಬಂದಲ್ಲಪ್ಪ ಒಳಗೆ ಅಂತ ಅಲ್ವಾ. ಎಷ್ಟು ಸಾಧ್ಯ ಇದೆ ಅಷ್ಟು ಉತ್ತಮವಾದ ವಸ್ತ್ರ, ಉತ್ತಮವಾದ ಮನಸ್ಸು. ಆ ಟೈಮಲ್ಲೇ ಏನೇನೋ ಕೆಟ್ಟ ಆಲೋಚನೆ ಯಾವೂ ಬರಬಾರ್ದು. ಅದು ಬರಬಾರ್ದು ಅಂದರೆ ಬೇಗ ಹೇಳ್ಬೇಕು, ಬೇಕಾದ್ರೆ ಆಮೇಲೆ ಮಲಗಿರಿ, ಸ್ವಲ್ಪ ಹೊತ್ತು ಬೇಕಾದ್ರೆ ಆಮೇಲೆ ಮಲಗಿರಿ. ಆದರೆ ಪೂಜಾ ಕಾಲ ಎಷ್ಟು ಬೇಗ ಹೇಳ್ತೀರಿ ಅಷ್ಟು ಮನಸ್ಸು ಪ್ರಶಸ್ತವಾಗುತ್ತೆ. ಈ ಹಾಲು ಪೇಪರ್ ಬರೋ ಟೈಮ್ ಆಯಿತು ಆಮೇಲೆ ಎದ್ರಿ ಅಂದರೆ ಟೆನ್ಷನ್ಮಯ. 4:15 ಎದ್ರಿ 5 ಗಂಟೆಗೆ ಸ್ನಾನಕ್ಕೆ ಹೋದ್ರಿ ಅಂದರೆ ಅಷ್ಟು ಆರಾಮ್ ಕಾಲ ಇಡೀ 24 ಗಂಟೆಯಲ್ಲಿ ಯಾವುದೂ ಇಲ್ಲ. 4ರಿಂದ 6 ಇದೆಯಲ್ಲ ಅದು ಬ್ರಾಹ್ಮಿ ಮುಹೂರ್ತ. ದೇವತೆಗಳು ಎಲ್ಲ ಕಡೆ ತಿರುಗ್ತಿರ್ತಾರೆ, ಒಳ್ಳೊಳ್ಳೆ ಬುದ್ಧಿ ಕೊಡ್ತಾರೆ, ಒಳ್ಳೊಳ್ಳೆ ಮನಸ್ಸು ಕೊಡ್ತಾರೆ. ಈ ಪೇಪರು ಈ ಹಾಲು ಕಸದವನು ಬಂದುಬಿಟ್ಟ ಅಂದರೆ ತಲೆ ಎಲ್ಲ ಕಸದ ಮಯ. ಆಗ ನೀವು ಪೂಜೆಗೆ ಹೋದರೆ ಗಂಟೆ ಬಾರಿಸಿದ್ರು ಅದೇ ಯೋಚನೆ, ಏನು ಪೇಪರಲ್ಲಿ ಬಂತೋ ಇಲ್ವೋ ಇದೇ ಯೋಚನೆ ಅಲ್ಲ. ಹಾಗಾಗಬಾರ್ದು ಅಂತಾದರೆ ಆ ಒಳಗೆ ಹೋಗಬೇಕಾದ್ರೆ ದೇವರಿಗೊಂದು ನಮಸ್ಕಾರ ಮಾಡಿ, ಸ್ವಾಮಿ ಏನೆಲ್ಲ ಅಪರಾಧಗಳನ್ನು ಮಾಡ್ತೀನಿ ಅದನ್ನು ಕ್ಷಮ ಮಾಡು. ಮನುಷ್ಯನ ಮನೋದೌರ್ಬಲ್ಯ ಅದು, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಅಪರಾಧಗಳನ್ನು ನೀವು ದೇವರ ಮನೆಯಿಂದ ಹೊರಗೆ ಬಂದು ಏನಾದ್ರು ಮಾಡಿ, ದೇವರ ಮನೇಲಿ ಇರೋ ಕಾಲಕ್ಕಾದರೂ ಸ್ವಲ್ಪ ನೆಟ್ಟಗಿರ್ಬೇಕಲ್ಲ. ಆಗಲ್ಲ ನಮಗೆ. ಆ ದೇವರ ಮನೆ ಒಳಗಿದ್ದಾಗಲೇ ಏನೇನೋ ಯೋಚನೆಗಳು, ಆಗಲೇ ಎಲ್ಲ ಯೋಚನೆಗಳು ಆಲೋಚನೆ, ಯಾಕೆ ಫ್ರೀ ಇರ್ತೀವಲ್ಲ ಆಗೆಲ್ಲ ಬರುತ್ತೆ. ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಾದರೂ ನನ್ನಿಂದ ಅಪರಾಧಗಳು, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ ನಿಶಮ್ಮಯ. ಅದಕ್ಕೆ ದೇವರಿಗೆ ಒಳಗೆ ಹೋಗೋಕ್ಕೆ ಮುಂಚೆ ಒಂದು ನಮಸ್ಕಾರ, ಪೂಜೆ ಎಲ್ಲ ಆದಮೇಲೆ ಒಂದು ನಮಸ್ಕಾರ. ಹೋಗೋಕ್ಕೆ ಮುಂಚೆ ಯಾಕೆ ಅಂದರೆ ಮಾಡುವ ಅಪರಾಧವನ್ನು ಕ್ಷಮಿಸಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡು ಅಂತ. ಬಂದ ಮೇಲೆ ಯಾಕೆ ಅಂದರೆ ಅಂತೂ ಪೂಜೆ ಮಾಡಲಿಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿಲ್ಲ ಸ್ವಾಮಿ ಅಲ್ವಾ. ಈ ಕಾಲದಲ್ಲಿ ನನಗೆ ಕಣ್ಣಿಲ್ಲ, ಕೈ ಇಲ್ಲ, ಒಂದು ಅಂಗ ಊನಾಗಿದ್ದರೂ ಸಾಕು. ಅಂಗ ಊನಾಗೋದೇ ಬೇಡ, ಚೂರು ತಲೆನೋವು ಬಂದರೆ ಸಾಕು, ಅವತ್ತು ಕ್ಯಾನ್ಸಲ್ ಆಗೋದು ಬರೀ ಪೂಜೆನೇ. ಮಿಕ್ಕಿ ಯಾವುದೂ ಕ್ಯಾನ್ಸಲ್ ಆಗಲ್ಲ, ಎಲ್ಲ ಡಬಲ್ ಆಗುತ್ತೆ. ಪೂಜೆ ಮಾತ್ರ ಯಾಕೋ ಸ್ವಲ್ಪ ತಲೆನೋವು ತಿತ್ತಲ್ಲ ಆಚಾರ್ಯ, ಆಮೇಲೆ ಹೋಯ್ತು, ಅದಕ್ಕೆ ಇವತ್ತು ಪೂಜೆ ಮಾಡಲಿಲ್ಲ. ಹೋದ್ಮೇಲೆ ಮಾಡಿದ್ಯಾ? ಇಲ್ಲ. ತಲೆನೋವಿನ ಜೊತೆಗೆ ಪೂಜೆ ತಲೆನೋವು ಹೋಯ್ತು ಅಲ್ವಾ. ಅದಕ್ಕೆ ಈ ಹೆಣ್ಣು ಮಕ್ಕಳು ದೇವರಿಗೆ ಮೊದಲು ನಮಸ್ಕಾರ ಮಾಡಿದ್ರಂತ. ನಾವು ದೇವರ ಮನೆಗೆ ಹೋಗ್ಬೇಕಾದ್ರೆ ಮೊದಲು ತಗ್ಗಿ ಬಗ್ಗಿ ಬಾಗಿ ಒಳಗೆ ಹೋಗ್ಬೇಕು. ಅದ್ರ ಹೆಸರೇ ತಲೆ ಬಾಗಿಲು. ತಲೆಯನ್ನು ಬಗ್ಗಿಸಿ ಒಳಗೆ ಹೋಗು ದೇವತೆಗಳಿದ್ದಾರೆ ಅಂತ. ನಮಗೆ ಬಗ್ಗ ಅಭ್ಯಾಸವೇ ಇಲ್ಲ. ನಾವು 3 ಅಡಿ ಎದ್ರು ನಮ್ಮ ಮನೆ 6 ಅಡಿ ಎತ್ತರ ಹಿಂಗೆ ಹೋಗಬೇಕು. ಹಿಂದಿನ ಕಾಲದಲ್ಲಿ ಹಾಗಿರಲೇ ಇಲ್ಲ. ಮತ್ತು ಇವತ್ತಿನ ಹಳೆಯ ಕಾಲದ ಯಾವುದೇ ದೇವಸ್ಥಾನ ನೋಡಿ, ಅದು ದೇವರು ಎಷ್ಟಿರುತ್ತೆ ಹಣೆ ಕರೆಕ್ಟಾಗಿ ಆ ವಾಸ್ತು ಇರುತ್ತೆ, ಅದು ಬಗ್ಗಿಯೇ ಒಳಗೆ ಹೋಗಬೇಕು. ನೀವು ಆ ದಕ್ಷಿಣ ಕಡೆ ಎಲ್ಲ ಹೋಗ್ಬಿಟ್ಟು ಕನ್ನಡ ಕಡೆ ಹೋದರೆ, ಉಡುಪಿ ಕಡೆ ಎಲ್ಲ ಅಲ್ಲೆಲ್ಲ ಕಟೀಲು ಅಲ್ಲೆಲ್ಲ ಬೇಕಾದಷ್ಟು ದೇವಸ್ಥಾನಗಳಿದೆಯಲ್ಲ, ಆ ದೇವರು ಎಷ್ಟು ಹಣೆ ಕರೆಕ್ಟಾಗಿ ಆ ಮಹಾದ್ವಾರ ಅಲ್ಲಿ ಒಳಗೋಗಿ ತಲೆ ಬಗ್ಗಿಯೇ ಹೋಗಬೇಕು. ನೀವೇನಾರು ಈ ಕಡೆ ಇದ್ದವ್ರು ಅಲ್ಲಿ ಒಳಗೆ ಹೋಗ್ಬಿಟ್ರಿ ಹಣೆ ಒಡೆಸ್ಕೊಳ್ತಿರ್ತಾರೆ. ಅದಕ್ಕೆ ತಲೆ ಬಗ್ಗಬೇಕು. ಅದಕ್ಕೆ ಇವರೆಲ್ಲ ಹೆಣ್ಣುಮಕ್ಕಳು ನಮಸ್ಕಾರ ಮಾಡಿ ಅಮ್ಮನವ್ರ ಪೂಜೆಯನ್ನು ಶುರು ಮಾಡಿದ್ದಾರೆ. ನಮಗೆ ಇದರಿಂದ ಹೇಳ್ಕೊಡ್ತಾ ಇದ್ದರೆ, ದೇವರ ಪೂಜೆ ಮಾಡುವ ಮುನ್ನ ಬಗ್ಗುವ ಬುದ್ಧಿಯಿಂದ ಮಾಡು, ಬಾಗಿ ಮಾಡು, ಬೀಗಿ ಮಾಡಬೇಡ, ಬಾಗಿ ಮಾಡು. ಪೂಜೆ ಮಾಡುವವರಲ್ಲಿ ದೈನ್ಯತೆ ಬೇಕು.
ಆ ಧೈರ್ಯ ನಾ ಮಾಡೇ ಮಾಡ್ತೀನಿ, ನಂದು, ನನ್ನ ಹಾಗೆ ಯಾರು ಮಾಡ್ತಾರೆ, ಈ ಬೀಗತನ ಬೇಡ. ದೇವ್ರ ಮುಂದೆ ಬೀಗ ಬೇಡ, ಬಾಗಿ ಮಾಡು. ತೋಸ್ ನಮಸ್ಕಾರ ಮಾಡಿದ್ದಾರೆ. ಪ್ರೇಮ್ಣ ಪುಷ್ಪಮವೇದಯನ್ ಸ್ವಕಬರೀಂ ತೈ ಸಂದದಾತ್ ವಿತ್ಯಲಂ. ಹೆಣ್ಣು ಮಕ್ಕಳೆಲ್ಲ ಅವರೇ ಹೂವು ಎಲ್ಲ ಕಟ್ಟಿ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಲಕ್ಷ್ಮಿಗೆ ಮಾಡಿ ಹೇಳ್ತಾರಂತೆ, ಅಮ್ಮ ಇದು ನಿಂಗಲ್ಲ, ನಿಂಗೆ ನಮ್ಮ ಹೂ ತೊಗೊಂಡು ಏನು ಮಾಡ್ತೀಯ, ನಿಂಗೆ ಈ ಹೂ ಯಾಕೆ ಕೊಟ್ಟಿದ್ದೀವಿ ಇದ್ದರೆ ನೀ ಇಟ್ಕೊಂಡಿರು. ನಿಮ್ಮ ಯಜಮಾನರು ನಮ್ಮನ್ನು ಮದುವೆ ಆಗುವಾಗ ಈ ಹೂ ಕೊಟ್ಟಿದ್ದೀವಲ್ಲ, ನಮ್ಮ ತಲೆಗೆ ಮುಡಿಸು. ಇದೇನು ಗೊತ್ತಾ, ನಾವು ದೇವರಿಗೆ ಏನು ಮಾಡ್ತೀವಿ ಅದು ದೇವರಿಗಲ್ಲ, ಅದೆಲ್ಲ ನಮಗೆ. ದೇವರಿಗೆ ಏನು ಮಾಡ್ತೀವಿ ಅದೆಲ್ಲ ನಮಗೆ ಅಲ್ವಾ. ನೀವು ಕನ್ನಡಿ ಮುಂದೆ ನಿಂತು ಇಲ್ಲಿ ಏನು ಹಚ್ಚಿದ್ರು ಅದು ಎಲ್ಲಿ ಕಾಣುತ್ತೆ, ಕನ್ನಡಿ ಒಳಗಿರೋ ಬಿಂಬದಲ್ಲಿ ಕಾಣುತ್ತಲ್ವ. ಹಾಗೆ ನೀವು ದೇವರಿಗೆ ಏನು ಮಾಡಿದ್ರೂ ಅದು ಪ್ರತಿಬಿಂಬನಾದ ನಮ್ಮಲ್ಲಿ ಅದು ಕಾಣುತ್ತಂತೆ. ನಾವು ಪೂಜೆ ಮಾಡುವಾಗ ಈ ಭಾವನೆ, ಭಗವಂತ ನಾನು ಕೊಡುವ ಯಾವುದರಿಂದಲೂ ನಿನಗೆ ಆಗಬೇಕಾದ್ದೇನಿಲ್ಲ. ಈ ಅನ್ನ ನಿಂಗೆ ಯಾಕೆ ನೈವೇದ್ಯಕ್ಕೆ ಇಡ್ತೀನಿ ಅಂದರೆ, ನಿಮ್ಮಲ್ಲಿ ಅನ್ನ ಇಲ್ಲ, ನಾ ಕೊಟ್ಟರು ಹಾಂ ನಂಗೆ ತಿನ್ನಲಿಕ್ಕೆ ಪ್ರಸಾದ ಬೇಕಲ್ಲ, ಅದಕ್ಕೆ ಇಟ್ಟಿದ್ದೀನಿ. ಈ ಅಭಿಷೇಕ ಕೇಸರಿ ಪಚ್ಕರ್ಪುರ ಎಲ್ಲಕ್ಕೆ ನಿಂಗೆ ಮಾಡ್ತೀನಿ, ನಿಂಗೋಸ್ಕರ ಅಲ್ಲ, ನೀನು ಘಮ ಘಮ ಅನ್ಲಿ ಅಂತ ನಿಂಗೆ ಹುಯ್ದದ್ದಲ್ಲ, ನನಗೆ ಊಟಕ್ಕೆ ಮುಂಚೆ ತೀರ್ಥ ಬೇಕಲ್ಲಪ್ಪ, ಅದಕ್ಕೆ ನಿಂಗೆ ಮಾಡಿದ್ದೀನಿ. ಈ ಧೂಪ ಮಾಡ್ತಾ ನಿಂಗಲ್ಲ, ನನಗೆ ಅಂಗಾರಕ ಬೇಕಲ್ಲ. ಯಾರು ಈ ಅಂಗಾರಕವನ್ನು ಧಾರಣೆ ಮಾಡ್ತಾರೆ ಎಲ್ಲ ರೋಗಗಳು ಪರಿಹಾರ ಆಗುತ್ತಂತೆ. ವಿಷ್ಣೋರಂಗಾರ ಶೇಷಾಣಿ ಯೋಂಗಾನಿ ಪರಿಮಾರ್ಜ ಆಚಾರ್ಯರು ವರ್ಣನೆ ಮಾಡ್ತಾರೆ. ಅದು ಒಳ್ಳೆ ರಕ್ಷೆ ನಮಗೆಲ್ಲ. ಈ ಹಿಂದೆಲ್ಲ ಹಂಡೆ ನೀರಲ್ಲಿ ಎರ್ಕೊಂಡು ಬಂದ್ರೇ ಹಂಡೆದೇ ಇಡ್ತಿದ್ರು ಅಲ್ವಾ, ರಕ್ಷೆ. ಮತ್ತು ಮಕ್ಕಳಿಗೆಲ್ಲ ಕೆನ್ನೆ ಕಪ್ಪಿಡ್ತಾರಲ್ಲ, ಅದು ಸಣ್ಣ ಮಕ್ಳಿಗೆ ಸಾಕು. ದೊಡ್ಡವ್ರು ಆಗ್ತಾ ಆಗ್ತಾ ಸಣ್ಣ ಪುಟ್ಟ ಕಪ್ಪು ಪ್ರಯೋಜನ ಇಲ್ಲ. ಆ ಧೂಪ ಇದೆಯಲ್ಲ ಅದರದ್ದು ಮಾಡ್ರೆ ಆ ಕಪ್ಪು ಚೆನ್ನಾಗಿ ಹಚ್ಚಬೇಕು, ಎಲ್ಲ ರೀತಿ ದೃಷ್ಟಿ ದೋಷಗಳು ಎಲ್ಲ ಪರಿಹಾರ ಆಗುತ್ತೆ. ಯಾವ ಕಾಯಿಲೆ ಕಸಾಯಿಲೆ ಬರಲ್ಲ. ನಮ್ಗೆ ಅದ್ರ ಮೇಲೆ ನಂಬಿಕೆನೇ ಇಲ್ಲ, ಅದಕ್ಕೆ ಹಚ್ಕೊಂಡ್ರೂ ಫಲ ಬರ್ತೀವಿ. ಔಷಧಿ ತೊಗೊಳ್ಳೋದು ಎಷ್ಟು ಮುಖ್ಯವೋ ಅದ್ರ ಜೊತೆಗೆ ನಂಬಿಕೆನೂ ಬೇಕು. ನಾವು ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ನೀವು ಏನಾರು ಕೊಡಿ, ನಂಗಂತೂ ವಾಸಿ ಆಗಲ್ಲ ಅಂದರೆ ಡಾಕ್ಟ್ರೇ ಕೊಡಿ, ಎಲ್ಲರೂ ಹಾಳಾಗಿ ಹೋಗುತ್ತೆ. ಡಾಕ್ಟ್ರಿಗೆ ಹೇಳ್ಬಿಡಿ, ನೀವೇನು ಬೇಕಾದ ಕೊಡಿ ಡಾಕ್ಟ್ರೇ, ನನಗೆ ಈ ಜನ್ಮದಲ್ಲೂ ವಾಸಿ ಆಗಲ್ಲ ಅಂದರೆ ಏನು ಮಾಡಬೇಕು? ನಂಬಿಕೆನೂ ಬೇಕು ಅದರೊಳಗೆ. ನಿಮ್ಮ ಬಲವಾದ ನಂಬಿಕೆ ಕಾಪಾಡುತ್ತೆ. ಹೀಗಾಗಿ ಆ ಹೆಣ್ಣು ಮಕ್ಕಳೆಲ್ಲ ಆ ತಾಯಿ ಕೈಯಲ್ಲಿ ಪುಷ್ಪ ಕೊಟ್ಟು ಹೇಳ್ತಾರಂತೆ, ಅಮ್ಮ ನೀನು, ನಾವು ನಿಮ್ಮ ಯಜಮಾನರನ್ನು ಮದುವೆ ಆಗುವಾಗ ಇವರೆಲ್ಲ ನನ್ನ ಸಹೋದರಿಯರು ಅಂತ ತಿಳಿದು ಅಲಂಕಾರ ಮಾಡಿ ನಿಮ್ಮ ಯಜಮಾನರಿಗೆ ನಮ್ಮನ್ನು ಒಪ್ಪಿಸು ಅಂತ ತಿಳಿಸ್ಲಿಕ್ಕೆ ಹೂ ಕೊಟ್ಟಿದ್ದಾರಂತ. ಧೂಪಂ ಮಜ್ಜನ ಮಾಚರಯ್ಯ ಸಹ ತದ್ಗುಮೇನ ತಂತೋಷಯ. ಅವರೆಲ್ಲ ಆ ಲಕ್ಷ್ಮಿಗೆ ಧೂಪವನ್ನು ಮಾಡಿದ್ದಾರಂತೆ. ಮಾಡಿ ಹೇಳ್ತಾರಂತೆ, ಏನಿಲ್ಲ, ಯಾಕೆ ಈ ಧೂಪಾರತಿ ಮಾಡ್ತಾ ಇದ್ದೀವಿ ಅಂದರೆ ನಿಂಗಲ್ಲ. ಅಂದರೆ ಅರ್ಥ, ನಾವು ಮಾಡುವುದೆಲ್ಲ ನಮ್ಮ ಉದ್ಧಾರಕ್ಕಾಗಿ, ದೇವರ ಉದ್ಧಾರಕ್ಕಾಗಿ ಅಲ್ಲ. ನಾವು ಮಾಡುವ ಸಕಲ ಬಗೆಯ ಷೋಡಶೋಪಚಾರ ಪೂಜೆ ಅದು ದೇವರಿಗೆ ಅಂತ ಅಲ್ಲ, ನಮ್ಮ ಉದ್ಧಾರ. ಷೋಡಶ ಕಲಾತ್ಮಕವಾದ ಈ ಶರೀರ ಒಳ್ಳೆ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಬೇಕಾದ್ರೆ ಭಗವಂತನಿಗೆ ಅರ್ಚನೆ ಮಾಡಬೇಕು. ನಿಜವಾಗಿಯೂ ದೇವರಿಗೆ ತನ್ನದೇ ಆದ 16 ರೂಪಗಳಿದೆ. ಸ್ವಮೂರ್ತಿ ಗಣಮಧ್ಯಗಃ ಅಂತ ನಾವು ಆವಾಹನೆ ಮಾಡುವಾಗ ಹೇಳ್ತೇವೆ. ದೇವರು ತನ್ನ ಪೂಜೆಗಾಗಿ ತನ್ನದೇ ರೂಪಗಳನ್ನು ಇಟ್ಕೊಂಡಿದ್ದಾನೆ. ಯಾಕಂದರೆ ಅವನು ನಮ್ಮನ್ನೇನು ನಂಬ್ಕೊಂಡು ಕೂತಿಲ್ಲ. ನಮ್ಮನ್ನು ನಂಬ್ಕೊಂಡ್ರೆ ಅವನ ಕತೆ ಅಷ್ಟೇ. ಅದಕ್ಕೆ ಅವನು ನಮ್ಮನ್ನು ನಂಬಿಲ್ಲ. ಅವನಿಗೆ ಆವಾಹನೆ ಮಾಡಲಿಕ್ಕೆ ಅವನದೇ ಒಂದು ಪುರುಷ ಪ್ರತಿಪಾದ್ಯವಾದ ರೂಪ. 16 ರುಕ್ಕು ಪುರುಷ ಸೂಕ್ತ, 16 ಭಗವಂತನ ರೂಪಗಳು. ಮಧ್ಯದಲ್ಲಿ ಭಗವಂತ ತನ್ನ ರೂಪಗಳಿಂದ ತಾನೇ ಪೂಜೆ ಮಾಡಿಸ್ಕೊಳ್ಳೋನು ಅವನೇ, ಪೂಜೆ ಮಾಡೋನು ಅವನು ಅಲ್ವಾ. ಹಾಗಾಗಿ ನಾವು ಮಾಡುವ ಪೂಜೆಯಿಂದ ಅವನಿಗಾಗಬೇಕಾದ್ದೇನಿಲ್ಲ, ಅವೆಲ್ಲವೂ ನಮಗೆ. ಅದಕ್ಕೆ ಈ ಹೆಣ್ಣುಮಕ್ಕಳು ಧೂಪ ಹಾಕಿ ಅಮ್ಮನವ್ರಿಗೆ ಹೇಳ್ತಾರೆ, ಇಲ್ಲ, ನಿನ್ನ ಅನುಗ್ರಹದಿಂದ ಕೃಷ್ಣ ನಮ್ಮನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿ, ಆ ಭಗವಂತ ನಮ್ಮ ಮೇಲಿನ ಕಾರುಣ್ಯದಿಂದ ಯಮುನಾ ನದಿಯಲ್ಲಿ ವಿಹಾರ ಮಾಡಿ ಜಲಕ್ರೀಡೆ ಆದಮೇಲೆ ನಮಗೆಲ್ಲ ಆ ಕೂದಲಿಗೆಲ್ಲ ನೀರು ಥಂಡಿ, ನಿನಗೆ ಹಾಕಿದ ಧೂಪ ಅವಾಗ ನಮಗೆ ಸಿಗಲಿ ಅಂತ ಧೂಪವನ್ನು ಹಾಕ್ತಾ ಇದ್ದೇವೆ. ಆಮೇಲೆ ತಿಲಕಂ ಗಂಧಂಚ ತಸ್ಯೈ ದದುಹು. ಹೆಣ್ಣು ಮಕ್ಕಳು
ಆ ತಾಯಿಗೆ ಗಂಧವನ್ನು ಹಚ್ಚಿದ್ದಾರಂತೆ, ಕುಂಕುಮ ಹಚ್ಚಿದ್ದಾರಂತೆ. ಹೇಳ್ತಾ ಇದ್ದಾರಂತೆ, ಕೃಷ್ಣ ನಮ್ಮ ಹಣೆಯಲ್ಲಿ ಈ ಕುಂಕುಮವನ್ನು ಹಚ್ಚಲಿ ಅಂತ ನಿಂಗೆ ಕೊಡ್ತಾ ಇದ್ದೇವೆ. ಅಮ್ಮ ನಿನಗೆ ಗಂಧ ಕೊಡ್ತಾ ಇದ್ದೀವಿ, ಯಾಕೆ ಗೊತ್ತಾ? ನಿನಗೆ ಕೊಟ್ಟ ಗಂಧ ನಿಮ್ಮ ಯಜಮಾನರಿಗೆ ಸೇರುತ್ತೆ. ಲಕ್ಷ್ಮಿ ಆಲಿಂಗನ ಮಾಡಿಕೊಂಡಾಗ ಅವಳ ಮೈಯಲ್ಲಿರುವ ಗಂಧ ದೇವರಿಗೆ ಮೆತ್ತತ್ತೆ. ಇವರಂತಾರೆ, ಮುಂದೊಮ್ಮೆ ಕೃಷ್ಣ ನಮ್ಮನ್ನು ಆಲಿಂಗನ ಮಾಡಿಕೊಂಡಾಗ ಆ ಗಂಧ ನಮ್ಮ ಮೈಗೆ ಮೆತ್ತಲಿ ಅಂತ ನಿಂಗೆ ಗಂಧ ಅರ್ಪಣೆ ಮಾಡಿ. ತಾಂಬೂಲಂಚ ಮುಕುಂದ ಚರ್ವಿತ ಲಸತ್ತಾಂಬೂಲ ಸಿದ್ಧೈಪಯ ತದ್ಬಿಂಬೋಷ್ಟ ಸುದಪ್ತಯೇ ಮೃದುತನು ಭೂಷಾವಲೀಂ ಸಂದದು ರತ್ಯಂತೆ ಸಮಲಂಕರೋತು ಗಲಿತಾ ಕಲ್ಪೌಗ ಮಸ್ಮತ್ತನುಷ್ವಿತ್ಯಾ ದೀಪ್ಸಿತ ಲಬ್ಧಯೇತಿ ಕುಶಲ ತಾಂ ಅರ್ಚಯಾಂ ಚಕ್ರಿರೇ. ಆ ಹೆಣ್ಣು ಮಕ್ಕಳು ಬಹಳ ಬುದ್ಧಿವಂತರಂತೆ. ಹೆಣ್ಣು ಮಕ್ಕಳು ಬಹಳ ಬುದ್ಧಿವಂತರು. ಈಗಲ್ಲ, ಆ ಕಾಲದಿಂದಲೂ ಅದು ಪ್ರಸಿದ್ಧಿ. ಅವರು ದೇವರ ಪೂಜೆ ಮಾಡುವಾಗ ಬುದ್ಧಿಯಿಂದ ಮಾಡಿದ್ರಂತೆ. ನಾವು ಬುದ್ಧಿ ಇಲ್ಲದೆ ಪೂಜೆ ಮಾಡ್ತೀವಿ. ಏನಂದರೆ ನಾನು ಅನ್ನೋದು ಬುದ್ಧಿ ಇಲ್ಲದೆ ಇದ್ದವ್ರ ಪೂಜೆ ಅಲ್ವಾ. ಇವರು ಬುದ್ಧಿವಂತರು. ಯಾಕಂದರೆ ಎಲ್ಲ ನೀ ಮಾಡಿಸ್ಕೊಳ್ತಿದೀಯಾ ಅಂತ ಸರಿಯಾಗಿ ತಿಳಿದು ಭಜಿಸುವುದೇ ಫಲವಿದು ತಿಳ್ಕೊಂಡಿದ್ದಾನೆ. ತಾಂಬೂಲಂಚ, ಆ ತಾಯಿಗೆ ತಾಂಬೂಲವನ್ನು ಅರ್ಪಣೆ ಮಾಡಿದ್ದಾರಂತೆ. ಈ ತಾಂಬೂಲ ಯಾಕಂದರೆ ನಿನಗೆ ಕೊಟ್ಟರೆ ನೀ ತಿನ್ನಲ್ಲ, ಲಕ್ಷ್ಮಿ ಕೊಟ್ಟರೆ ತಗೊಳ್ಳಲ್ಲ ಅವಳು. ಈ ನೋಡಿ, ಬೇರೆ ದೇವತೆಗಳಿಗೆ ಏನು ಕೊಟ್ಟರು ತೊಗೊಂಡ್ಬಿಡ್ತಾರೆ ಒಂದೊಂದ್ಸತಿ. ಬೇರೆ ದೇವತೆಗಳು ಕೊಟ್ಟರೆ ತೊಗೊಂಡ್ಬಿಡ್ತಾರೆ. ಈ ವಾಯುದೇವರು ಲಕ್ಷ್ಮಿ, ಅವ್ರಿಗೇನು ಕೊಟ್ಟರು ತೊಗೊಳ್ಳೋದು. ಅವ್ರು ಏನು ಮಾಡ್ತಾರೆ, ದೇವರಿಗೆ ಕೊಡೋದು. ಈ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಏನು ಅರ್ಪಣೆ ಮಾಡಿದ್ರು ಭಾರತೀ ರಮಣ ಪರ್ಸೆಂಟೇಜ್ ಇಟ್ಕೊಳ್ಳಲ್ಲ, ಫುಲ್ ತೊಗೊಂಡೋಗಿ ದೇವ್ರಿಗೆ ಕೊಟ್ಬಿಡ್ತಾರೆ. ನಮ್ಮ ಸಾಧನೆ ಒಳಗೆ ಪರ್ಸೆಂಟೇಜು ಭಾರತೀ ರಮಣಂಗೆ ಬೇಕಿಲ್ಲ. ಅವ್ರದ್ದೇ ಒಂದು ಮಣ ಸಾಧನೆ ಇರುವ ನಿಮಗೆ ತೊಗೊಂಡು ಏನು ಮಾಡ್ತಾರೆ. ಈ ಬೇರೆ ದೇವತೆಗಳಿಗೆ ನೀವು ಅರ್ಪಣೆ ಮಾಡಿಬಿಟ್ರೆ ಅವ್ರ ಪರ್ಸೆಂಟೇಜ್ ತೊಗೊಂಡ್ಬಿಡ್ತಾರೆ. ಹಿಂಗೆ ನೋಡಿ ಅಭಿಷೇಕ ಮಾಡ್ತಿರುವಾಗ ಸೂರ್ಯ ಅಂತಾನೆ, ನೀ ಮಾಡಿದ ಪೂಜೆ ಒಳಗೆ ನನ್ನ ಪರ್ಸೆಂಟೇಜ್ ತೊಗೊಂಡ್ಬಿಟ್ಟಿವಿ. ಕೆಲವರು ಬಡ್ಡಿ ವ್ಯವಹಾರ ಮಾಡೋರು ಮೊದಲು ತಿಂಗಳು ಹಿಡ್ಕೊಂಡೇ ಕೊಟ್ಬಿಡ್ತಾರೆ ಅಲ್ವಾ. ನೀವು ಕೊಡ್ತೀರಿ ಅಂತ ಏನು ಗ್ಯಾರಂಟಿ, ಮೊದಲು ಹಿಡ್ಕೊಂಡ್ಬಿಡೋದು. ಬೇರೆ ಉಳಿದ ದೇವತೆಗಳು ಈ ದೇಹದ ಒಳಗಿದ್ದು ಅವ್ರ ಸಾಧನೂ ಮಾಡ್ಕೊಳ್ತಾರೆ, ನಮ್ಮ ಸಾಧನೆಯೂ ಮಾಡಿಸ್ತಾರೆ. ಆದರೆ ವಾಯುದೇವರಿಗೆ ನಮ್ಮಿಂದ ಆಗಬೇಕಾದ್ದು ಏನಿಲ್ಲ, ಅವ್ರ ಪರ್ಸನಲ್ ಸಾಧನ. 3 ಕೋಟಿ ರೂಪದಿಂದ ಭಗವಂತನ ಆರಾಧನೆಯನ್ನು ಸದಾ ಮಾಡುವ ವೈಭವ. ನೀವು ಮಾಡುವ ಮಂತ್ರ ಜಪ ಭಾರತೀ ರಮಣ ಮುಖ್ಯ ಕೃಷ್ಣಾರ್ಪಣ ಅಂದರೆ ಮತ್ತು ನಂಗೊಂಚೂರು ಬಂದು ಅವ್ರು ಸಂತೋಷ ಪಡಲ್ಲ. ಯಾಕೆ ಗೊತ್ತಾ? 7 ಕೋಟಿ ಮಹಾಮಂತ್ರಗಳನ್ನು ನಿತ್ಯದಲ್ಲಿ ಸಿದ್ಧಿ ಮಾಡಿಕೊಂಡ ಮಹಾನುಭಾವರು. ಸಂಸಿದ್ಧಿ ಸಪ್ತಕೋಟಿ ಮಹಾಮಂತ್ರ ಜಾಪಕಾಯ 7 ಕೋಟಿ ಮಂತ್ರ ಅಂತ. ನಮ್ದು ಹೇಳೋದೇ 1-2 ಮಂತ್ರ ಕೆಟ್ಟದಾಗಿ ಹೇಳಿರ್ತೀವಿ. ಅದ್ರ ಪುಣ್ಯ ಬರೋದೇ ಡೌಟು. ಅದರೊಳಗೆ ವಾಯುದೇವ ಪರ್ಸೆಂಟೇಜ್ ತೊಗೊಂಡು ಎಲ್ಲ ಅವ್ರು ತೊಗೊಳ್ಳೋದೇ. ಲಕ್ಷ್ಮೀ ವಾಯುದೇವ ಅವ್ರು ತೊಗೊಳ್ಳೋದಿಲ್ಲ. ಆ ಲಕ್ಷ್ಮೀ ಅವಳು ಮದುವೆ ಆಗೋ ಟೈಮಲ್ಲಿ ಕೈಯಲ್ಲೊಂದು ಮಾಲೆ ಹಿಡ್ಕೊಂಡು ಬಂದ್ಲಂತ. ಬ್ರಹ್ಮದೇವ್ರ ಮುಂದೆ ಹಿಂಗೆ ಅಂತ ಬ್ರಹ್ಮದೇವ್ರು ಬೇಡ ಅಂದ್ರಂತ, ವಾಯುದೇವರು ಬೇಡ ಅಂದ್ರಂತ. ಯಾವ ದೇವತೆ ಹತ್ರ ಹೋದ್ರು ಅವ್ರು ಯಾರು ಹೀಗೆ ತಲೆ ಅಳಾಡಿಸ್ ಬೇಡ 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 ಅಂತ ತಲೆ ಆಡಿಸ್ದೆ ಸ್ಟ್ರೈಟ್ ನಿಂತವನು ಅಂದರೆ ನಾರಾಯಣ ಒಬ್ಬನೇ. ಅದಕ್ಕೆ ಹಾಕಿದ್ದಂತ. ಏನು ಕಥೆ ಇದು ಅಂದರೆ, ಬ್ರಹ್ಮದೇವರಂದ್ರಂತೆ ಕೊಡ್ಲಿಕ್ಕೆ ಹೋದರೆ ನಾನು ಫ್ರೆಶ್ ಹೂವು ಹಾಕಿಸ್ಕೊಳ್ಳಲ್ಲ ಅಂದ್ರೆ, ಅಂದರೆ ನಿರ್ಮಾಲ್ಯ ಮಾತ್ರ ನಾವು ಹುಡ್ಕೊಳ್ಳೋದು ಅಂತ. ದೇವರಿಗೆ ಅರ್ಪಿತವಾದರೆ ಮಾತ್ರ. ಯಾವ ದೇವತೆಗಳಿಗೆ ಫ್ರೆಶ್ ಇಲ್ಲ, ಫ್ರೆಶ್ಶಾಗಿ ಹಾಕಿಸ್ಕೊಳ್ಳೋ ದೇವರು ಅಂದರೆ ಯಾರದು? ಕೃಷ್ಣ ಒಬ್ಬನೇ. ಈ ತಾಂಬೂಲ ಕೊಟ್ಟಿದ್ದೀವಿ ನಿಂಗಲ್ಲ, ನಿಂಗೆ ಕೊಟ್ಟರೆ ನೀ ತಿನ್ನಲ್ಲ. ನೀ ತಿನ್ನೋದೇನಿದ್ರು ನಾರಾಯಣ ತಿಂದು ಮಿಕ್ಕಿದ್ದೇ ಅಲ್ವಾ. ಯಾವುದೇ ಒಂದು ಪದಾರ್ಥ ಇಟ್ಟರೆ ಅದರಲ್ಲಿ ಭಗವಂತನ ರೂಪ, ರಸರೂಪ, ಸ್ವಾಖ್ಯ ರಸರೂಪ ಇದೆ. ಅದು ರಿಲೀಸ್, ಅದು ತೊಗೊಂಡ್ಬಿಡ್ಬೇಕು ದೇವರು. ಅದು ತೊಗೊಂಡ ಮೇಲೆ ಲಕ್ಷ್ಮಿಗೆ ಯೋಗ್ಯವಾದ ರಸ ಅಲ್ಲಿ ಸಿಗುತ್ತೆ. ಆಮೇಲೆ ಪ್ರಾಣದೇವರು, ಆಮೇಲೆ ಆ ದೇವತೆಗಳು ಹಾಗೆ ಬರುತ್ತೆ. ಅದಕ್ಕಮ್ಮ ಇದು ನಿಂಗಲ್ಲ, ಯಜಮಾನರಿಗೆ. ಅವನು ಭಗವಂತ ಸ್ವೀಕಾರ ಮಾಡಿದ್ದನ್ನು ನಮಗೂ ಒಂಚೂರು ಪ್ರಸಾದತ್ವೇನ ಸಿಗಲಿ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತದ್ಬಿಂಬಾಷ್ಟ ಸುಧಾಪ್ತಯೇ. ಆಮೇಲೆ ಆ ಕಾತ್ಯಾಯಿನಿ ದೇವಿಗೆ ಹಾಲನ್ನು ಅಭಿಷೇಕ ಮಾಡಿದ್ದಾರೆ, ಹಾಲು ನೈವೇದ್ಯಕ್ಕಿಟ್ಟಿದ್ದಾರೆ. ಅಮ್ಮ ನಾವಿಡೋದು ಸ್ವಲ್ಪ ಹಾಲು, ಈ ಹಾಲೇನು ನಿಂಗೆ ಬೇಕಂತಿಲ್ಲ, ನಿಂಗೆ ಅಮೃತ ಇಟ್ಟು ನಾವು ಒಂದು ಅಮೃತವನ್ನು ಬಯಸ್ತೇವೆ ಅಂದ್ರಂತ. ಏನು ಬೇಕು? ಏನಿಲ್ಲ,
ನಿನ್ನ ಗಂಡ ಕೃಷ್ಣ ಅವನ ಬಿಂಬ ಓಷ್ಟ ಸುಧಾಪ್ತಯೇ, ಅವನ ಮುಖದಲ್ಲಿರುವ ತುಟಿ, ಅದರಲ್ಲಿ ಜಿನುಗುವ ಅಮೃತ, ಅದನ್ನು ನಾವು ಬಯಸ್ತಾ ಇದ್ದೀವಿ. ಅದನ್ನು ಕೊಡುವಂಥ ಈ ಅಮೃತವನ್ನು ನಿಂಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಆಮೇಲೆ ತಾಯಿಗೆ ಆಭರಣಗಳನ್ನೆಲ್ಲ ಹಾಕಿ ಹೇಳ್ತಾರಂತೆ, ಈ ಆಭರಣ ಯಾಕೆ ಹಾಕಿದ್ದೀವಿ ಅಂದರೆ ಕೃಷ್ಣ ನಮ್ಮ ಜೊತೆ ಕ್ರೀಡೆ ಆಡುವ ಸಂದರ್ಭದಲ್ಲಿ ನಮಗೆ ಮೈಮೇಲಿನ ಆಭರಣದ ಎಚ್ಚರಿಕೆ ಇರೋಲ್ಲ ಅಲ್ವಾ. ಕೃಷ್ಣನೇ ಸಿಕ್ಕ ಮೇಲೆ ಅವ್ರಿಗೆ ಮೇಲೆ ಹಾಕ್ಕೊಂಡ ಆಭರಣ, ಇದು ನಿಮ್ಗೆ ತುಂಬ ಅರ್ಥ ಆಗೋದು ಭಾಳ ಕಷ್ಟ. ಒಂದು ತುಂಬ ಹತ್ತಿರದ ಒಂದು ಉದಾಹರಣೆ ಕೊಡ್ತೀನಿ, ತುಂಬ ಅದು ಕೆಳಗಿನ ಉದಾಹರಣೆ ಆದರೂ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಈ ಕ್ರಿಕೆಟೆಲ್ಲ ಆಡುವಾಗ ಇನ್ನೇನು ಒಂದು ಕ್ಯಾಚ್ ಹಿಡಿದ್ರೆ ಸಾಕು, ಗೆದ್ದೇ ಬಿಡ್ತಾನೆ. ಅಂಥ ಸಮಯದಲ್ಲಿ ಓಡೋ ಕ್ಯಾಚ್ ಹಿಡಿಯುವಾಗ ತಲೆ ಮೇಲಿಂದ ಟೋಪಿ ಬಿದ್ದರೆ ಹಾಕ್ಕೊಳಕ್ಕೆ ಹೋಗ್ತಾನೆ, ಟೋಪಿ ಇರೋದೇ ಮರ್ತೋಗ್ಬಿಡು, ಕ್ಯಾಚ್ ಹಿಡಿದ್ರೆ ಸಾಕಂತ ಅಲ್ಲ. ಇದೆಲ್ಲ ನಾವು ನೋಡ್ತೀವಲ್ಲ. ಹಾಗೆ ಯಾರಿಗೆ ಭಗವಂತನೇ ಸಿಕ್ಕಿಬಿಟ್ಟಿರ್ತಾನೆ ಅವ್ರಿಗೆ ಮೈಮೇಲೆ ಎಚ್ಚರಿಕೆ ಇರಲ್ಲ, ಅಂದಮೇಲೆ ಮೈಮೇಲಿನ ಆಭರಣದ ಎಚ್ಚರಿಕೆ ಏನಿರುತ್ತೆ. ದೇವರ ಜೊತೆ ನಾವು ಕ್ರೀಡೆ ಆಡುವಾಗ ಆಡಿದ ನಂತರದಲ್ಲಿ ರತ್ಯಂತೆ ನಮ್ಮ ಆಭರಣಗಳೆಲ್ಲ ಕಳಚಿ ಹೋಗಿರುತ್ತಲ್ಲ, ಅದನ್ನು ನೀನೇ ಮತ್ತೆ ದೇವರ ಕಡೆಯಿಂದ ನಮ್ಗೆ ಹಾಕಿಸು ಅಂತ ಪ್ರಾರ್ಥನೆ ಮಾಡ್ತಾ ಆಭರಣವನ್ನು ಭಗವಂತನಿಗೆ, ಆ ಲಕ್ಷ್ಮಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರ ಎಲ್ಲ ಪೂಜೆ ಹೇಗಿದೆ ಅಂದರೆ ಲಕ್ಷ್ಮೀ ಕೈಯಲ್ಲಿ ಕೊಟ್ಟು ದೇವರ ಕಡೆಯಿಂದ ಪ್ರಸಾದತ್ವೇನ ತಾವು ಸ್ವೀಕಾರ ಮಾಡ್ತಾರೆ. ಇದು ನಮ್ಮದು ಇಷ್ಟೇ ಪೂಜೆ. ನಾವು ಏನು ಪೂಜೆ ಮಾಡಿದ್ರು ಲಕ್ಷ್ಮಿಗೆ ಮುಟ್ಟಿಸಿ ದೇವ್ರಿಗೆ ಕೊಟ್ಟು ಅದನ್ನು ನಾವೇ ತೊಗೊಳ್ತೀವಿ ಅಲ್ವಾ. ದೇವ್ರಿಗೆ ಇವತ್ತು ಹೂವು ಹಾಕ್ಬೇಕಾದ್ರೆ ಲಕ್ಷ್ಮಿಗೆ ಮುಟ್ಟು ದೇವ್ರಿಗೆ ಹಾಕಿರ್ತೀವಿ. ಮಾನ್ಯ ಸಾಧ್ಯ ಎಲ್ಲಿರುತ್ತೆ? ನಮ್ಮ ತಲೆ ಮೇಲೆ ಇರುತ್ತೆ. ಇವತ್ತು ದೇವರಿಗೆ ಗಂಧ ಲಕ್ಷ್ಮಿ ಮುಟ್ಟಿಸಲ್ಲ ಹಾಕಿರ್ತೀವಿ, ಆಮೇಲೆ ಯಾರು ಹಚ್ಕೊಳ್ಳೋದು? ನಾವೇ ಹಚ್ಕೊಳ್ಳೋದು. ಪೂಜೆ ಮಾಡುವ ಕ್ರಮ ನೇರ ನಾವೇ ಗಂಧ ತೆಗೆದು ನಾವೇ ಏನೇನೋ ಹಚ್ಕೊಂಡೆಲ್ಲ ಮಾಡಲಿಕ್ಕೆ ಬರಲ್ಲ. ತೋರಿಸುವಂತೆ ಈ ರೀತಿ ಆ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡ್ತಾ ಇದ್ದಾರೆ. ತತಸ್ಸಪತ್ನ್ಯರ್ಚನ ತತ್ಪರಾಣಾಂ ವ್ರತಂ ವಿರುದ್ಧಂ ವ್ರಜಬಾಲಿಕಾನಾಂ ಸಭಗ್ನಮಾದಾತು ಮಿವಾಂಬರಾಣಿ ಜಹಾರಧೀರೋಂಬು ವಿಹಾರ ಕಾಲೇ. ಕೃಷ್ಣ ಪರಮಾತ್ಮ ಇವರು ಕಾತ್ಯಾಯಿನಿ ವ್ರತ ಮಾಡ್ತಿರೋದು ದೇವರಿಗೆ ಹಿಡಿಸ್ಲಿಲ್ಲ. ನನ್ನ ಹೆಂಡತಿ ಪೂಜೆ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಸೇರಿಕೊಂಡು, ಮನಸ್ಸಿನಲ್ಲಿರೋ ಬಯಕೆ ನಾನು ಬೇಕು ಅಂತ, ಅದಕ್ಕೆ ನನ್ನ ಪೂಜೆ ಮಾಡೋದು ಬಿಟ್ಟು ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರಲ್ಲ, ಇದು ಸರಿ ಇಲ್ಲ ಅನ್ನೋದು. ಏನಿದ್ರ ತಾತ್ಪರ್ಯ? ಇವ್ರು ನೋಡ್ಕೊಂಡು ನೀವೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಲ್ವಾ. ಯಾರೋ ಏನೋ ಮಾಡಿದ್ರು ನಾವಿನ್ನೇನೋ ಮಾಡಬಾರ್ದು. ಯಾರ್ಯಾರಿಗೆ ಯಾವ್ಯಾವ್ದು ಹಿತವೋ ಅದನ್ನು ಮಾಡಬೇಕು. ಇವರೇನು ಮಾಡ್ತಾ ಇದ್ದಾರೆ? ಲಕ್ಷ್ಮೀ ಪೂಜೆ ಅಲ್ವಾ, ಇದನ್ನು ನಾವೆಲ್ಲ ಮಾಡೋ ಹಾಗಿಲ್ಲ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಕೆಲವರಲ್ಲಿ ಒಂದು ಮತ ಹೀಗಿದೆ, ನೀವು ದೇವರನ್ನು ಹೊಂದಬೇಕಂದ್ರೆ ದೇವ್ರ ಹತ್ರ ಏನು ಹೋಗ್ಬೇಕಾದ್ದಿಲ್ಲ, ದೇವರನ್ನ ಲೆಕ್ಕಕ್ಕೆ ಇಟ್ಕೋಬೇಡಿ, ಅವರು ಮನೆಯವ್ರನ್ನ ಒಳಗೆ ಹಾಕೊಂಬಿಡಿ ಸಾಕು. ಶ್ರಿಯಂ ವಸಾನ ಅಮೃತತ್ವ ಮಾಯನ್. ಯಾರು ಲಕ್ಷ್ಮಿಯನ್ನು ಚೆನ್ನಾಗಿ ಉಪಾಸನೆ ಮಾಡ್ತಾರೆ ಅವರು ದೇವ್ರನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದೇ ಬೇಕಿಲ್ಲ. ಲಕ್ಷ್ಮೀನ ಒಲಿಸ್ಕೊಂಡ್ಬಿಟ್ರೆ ಸಾಕು. ಲಕ್ಷ್ಮಿಗೊಂದು ಹೇಳ್ಬಿಡು, ಅಮ್ಮ ನೋಡಿ ನಿಮ್ಮ ಯಜಮಾನ್ರಿಗೆ ಹೇಳು, ಒಂದು ಮಾತು ಹೇಳು, ನಾವು ಮೋಕ್ಷ ಇಷ್ಟು ಅಂದ್ಬಿಟ್ರೆ ಸಾಕಂತ. ಆ ಅಮ್ಮ ಯಜಮಾನ್ರಿಗೆ ಹೇಳ್ತಾಳಂತ, ಅವ್ನು ನನ್ನ ಭಕ್ತ ಒಳಗೆ ಕಳಿಸ್ಬೇಕು, ಆಯಿತು ಅಂತ ಕಳಿಸ್ಬಿಡ್ತಾನೆ, ಹಿಂಗಿದೆಯಂತ. ಹಾಗಿಲ್ಲ, ಎಲ್ಲರಿಗೂ ಲಕ್ಷ್ಮೀ ಉಪಾಸನೆ ಯೋಗ್ಯ ಅಲ್ಲ. ಲಕ್ಷ್ಮೀ ಉಪಾಸನೆ ಮಾಡಿದರೂ ಉತ್ತಮವಾದ ಮೋಕ್ಷಕ್ಕೆ ಹೋಗ್ತೀರಿ, ಆದರೆ ಅದು ಬಹಳ ಕಷ್ಟ, ಎಲ್ಲರಿಗೂ ಅಲ್ಲ. ಅದು ಲಕ್ಷ್ಮೀ ಉಪಾಸನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಒಂಚೂರು ನಿಮ್ಮ ಮನಸ್ಸು ಜಾರ್ತು, ಓ ಎಲ್ಲಿ ಬೀಳ್ತೀರೋ ಆ ಅಮ್ಮಂಗೆ ಭಾರಿ ಸಿಟ್ಟು, ಅವಳು ದುರ್ಗೆ ಕಾಳಿ. ನಮ್ಮ ಕೃಷ್ಣ ಬರೀ ಕೃಷ್ಣ, ಕಾಳಿ ಗಿಳಿ ಇಲ್ಲ. ಅವಳು ಏನಾರು ತಪ್ಪು ಮಾಡಿ ಆಯ್ತಪ್ಪ ಆಯ್ತು ಹೋಲಿಬಿಡು ಅಂತಾನೆ. ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಯಾರು ಹೋಗಲಿ ಬಿಡು ಅನ್ನೋ ದೇವರೇ ಇಲ್ಲ. ಅವರೆಲ್ಲ ತುಂಬ ಪರ್ಟಿಕ್ಯುಲರ್, ಹಿಂಗೆ ಆಗ್ಬೇಕು, ಹಿಂಗೆ ಚೂರು ಹೆಚ್ಚು ಕಮ್ಮಿ ಆದರೂ ಬಿಡಲ್ಲ. ನಾಗಪ್ಪ ಹಸಿತನಿ ಬಿಸಿತನಿ ಅಂತ ಒದ್ದೆ ಉಟ್ಕೊಂಡೇ ಬರಬೇಕು, ಚೂರು ಹೆಚ್ಚು ಕಮ್ಮಿ ಮಾಡಿದ್ರೆ ಮುಗ್ದೇ ಹೋಯ್ತು, ಶಾಪನೇ ಕೊಟ್ಬಿಡ್ತಾರೆ. ಎಲ್ಲ ದೇವತೆಗಳ ಆರಾಧನೆ ಸ್ವಲ್ಪ ಕಷ್ಟವೇ. ಸುಲಭನೋ ಹರಿ, ತನ್ನವರನು ಅರಗಳಿಗೆ ಬಿಟ್ಟಗಲು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ಲಕ್ಷ್ಮಿಯ ಉಪಾಸನೆ ಮಾಡಿದ್ರೆ ದೇವರ ಅನುಗ್ರಹ ಆಗತ್ತೆ. ಲಕ್ಷ್ಮಿಯ ಉಪಾಸಕರನ್ನು ದೇವರು ಬಿಡೋಲ್ಲ, ಆದರೆ ಅದು ಸುಲಭವಾದ ಮಾರ್ಗ ಅಲ್ಲ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನರ ಪ್ರಶ್ನೆಯೇ ಇದು.
ಎರಡೂ ಮಾರ್ಗ ನೀ ಹೇಳಿದೀಯಾ ಸ್ವಾಮಿ, ಯಾವ ಮಾರ್ಗದಲ್ಲಿ ಹೋಗೋಣ? ನಿನ್ನ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋದು ಒಳ್ಳೆಯದು, ಅಥವಾ ನಿಮ್ಮ ಮನೆಯವರು ಉಪಾಸನೆ ಮಾಡಿ ಮೋಕ್ಷಕ್ಕೆ ಬರೋದು ಒಳ್ಳೆಯದು? ದೇವರಂದ ಎರಡೂ ಮೋಕ್ಷಕ್ಕೆ ಬರೋದೇ. ನನ್ನ ಉಪಾಸನೆ ಮಾಡಿದ್ರು ಸೇಮ್ ಹೌಸ್ಗೆ ಬರ್ತೀರಿ, ಅವಳು ಉಪಾಸನೆ ಮಾಡಿದ್ರು ನಮ್ಮ ಮನೆಗೆ ಬರ್ತೀವಿ. ಆದರೆ ಇವೆರಡರಲ್ಲಿ ಸುಲಭ ಯಾವುದು ಅಂದರೆ ನನ್ನ ಉಪಾಸನೆ. ನನ್ನ ಉಪಾಸನೆಯಷ್ಟು ಸುಲಭವಾದ ಮಾರ್ಗ ಲಕ್ಷ್ಮೀ ಉಪಾಸನೆ ಅಲ್ಲ. ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ಉಪಾಸನೆ ಸುಲಭ, ಗಂಡು ಉಪಾಸನೆ ಕಟ್ಟ. ಏನು ಗೊತ್ತಾ, ಮನೇಲಿ ಹೆಣ್ಣುಮಕ್ಕಳು ಗೌರಿ ಪೂಜೆ, ತುಳಸಿ ಪೂಜೆ ಅವರು ಹಾಗೆಲ್ಲ ಮಾಡಿದ್ರೆ ಸರಿ. ಅಯ್ಯೋ ನಮ್ಮ ಯಜಮಾನ್ರು ನಿನ್ಗೆ ಏನು ಪ್ರಯೋಜನ ಇಲ್ಲ ಆಚಾರ್ಯ, ಅದಕ್ಕೆ ನಾನೇ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹೇಗಿದ್ರು ಕಚ್ಚೆ ಸೀರೆ ಉಟ್ಕೊಳ್ತೀನಲ್ಲ, ನಮ್ಮ ಯಜಮಾನ್ರಿಗೆ ಕಚ್ಚೆ ಹಾಕಲ್ಲ ಏನು, ನಾನೇ ಸಾಲಿಗ್ರಾಮ ಪೂಜೆ ಮಾಡ್ಕೊಂಡು ತೀರ್ಥ ಮಾಡಿಕೊಂಡು ನಮ್ಮ ಯಜಮಾನ್ರಿಗೂ ಕೊಟ್ಬಿಡ್ತೀನಿ, ಮುಗಿತಲ್ಲ ನಿಮ್ಮ ಕತೆ. ಹಾಗೆ ನೀವು ಮಾಡೋ ಹಾಗಿಲ್ಲ. ಇವ್ರಿಗೆ ಯಾರ್ಯಾರು ಏನೇನು ಮಾಡಬೇಕೋ ಅವರವರು ಅದದು ಮಾಡೋದೇ ದೇವರ ಪೂಜಾ. ಎಲ್ಲರಿಗೂ ಒಂದೇ ಮಂತ್ರ ಅಲ್ಲ. ಯಾವ್ಯಾವ ಪುಣ್ಯಾವಾಚನೆಗೆ ಬೇರೆ ಮಂತ್ರ ಹೇಳಬೇಕು, ಕಲ್ಯಾಣೋತ್ಸವಕ್ಕೆ ಬೇರೆ ಹೇಳಬೇಕು. ಒಂದೇ ಗಟ್ಟಿ ಮಾಡ್ಕೊಂಡು ಎಲ್ಲದಕ್ಕೂ ಅದೇ ಹೇಳ್ತೀನಿ ಅಂದರೆ ಹೇಗೆ ನಡೆಯಲ್ವೋ? ಭಗವಂತ ಹೇಳ್ತಾನೆ ಎಲ್ಲರಿಗೂ ಅಲ್ಲ ಇದು. ಕೃಷ್ಣ ಪರಮಾತ್ಮ ಮತ್ತೇನು ಹೇಳ್ತಾನೆ ಅಂದರೆ, ಯಾರಿಗೆ ಏನೇ ಬೇಕಿದ್ರೂ ನನ್ನ ಹತ್ರನೇ ಬನ್ನಿ ಅಂತಾನೆ. ನೀವು ಕಟ್ ರೂಟಲ್ಲಿ ಬರಬೇಡಿ, ಸ್ಟ್ರೈಟ್ ರೂಟ್, ಇದೇ ದಾರಿ ನೀ ನಡಿ ನಡಿ, ನಾಣ್ಯ ಪಂಥಾಯನಾಯ ವಿದ್ಯತೆ. ಆ ಕಡೆಯಿಂದ ಬರ್ತೀನಿ ಹಿಂಗೆ ಬರ್ತೀನಿ, ರಂಗನ ಕಡೆ ಹೋಗಬೇಕಾದ್ರೆ ರಾಂಗ್ ರೂಟಲ್ಲಿ ಹೋಗೋಂಗಿಲ್ಲೇ ಇಲ್ಲ, ಒಂದೇ ದಾರಿ, ಹೀಗೆ ಬರಬೇಕು ಅಂತಾನೆ ಭಗವಂತ. ಅಲ್ಲ ನಾನು ನಿಮ್ಮ ಮನೆ ಕಡೆಯಿಂದ ಕ್ರಾಸ್ ಹಂಗೆ ಅವೆಲ್ಲ ಆಗಲ್ಲ, ಗಣಪತಿ ಹಿಡ್ಕೊಂಡು ಅವೆಲ್ಲ ಆಗಲ್ಲ. ನೇರ ನನ್ನ ಹತ್ರ ಬಾ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ಬೇಡಿದರೆ ಎನ್ನ ಒಡೆಯನ್ನೇ ಬೇಡುವೆ. ಅವ್ರು ನಾನು ಬೇಡಿ ಇನ್ಫ್ಲುಯೆನ್ಸ್ ಅವೆಲ್ಲ ಬೇಡ ಅಂತಾನೆ. ಏನು ಬೇಕು ನೇರ ನನ್ನ ಹತ್ರ ಕೇಳಿ, ನನ್ನ ಹತ್ರ ಏನು ನಾಚಿಕೆ ಅಂತ ದೇವರು ಅಲ್ವಾ? ನೀವು ಡಾಕ್ಟ್ರ್ ಹತ್ರ ಹೋಗಿ ರೋಗ ಬಂದಾಗ ಏನು ತೋರ್ಸಪ್ಪ ಎಲ್ಲಾಗಿದೆ, ಅಯ್ಯೋ ನಾಚಿಕೆ ಆಗುತ್ತೆ ಅಂದರೆ ಏನು ಮಾಡ್ಬೇಕ್ರಿ? ಆಪ್ರೇಷನ್ ಮಾಡೋದು ಹೇಗೆ ಡಾಕ್ಟ್ರು? ಡಾಕ್ಟ್ರ್ ಹತ್ರ ನಾಚಿಕೆ ಗೀಚಿಕೆ ಇಟ್ಕೊಂಡ್ರೆ ರೋಗ ವಾಸಿ ಆಗಲ್ಲ. ಭಗವಂತ ಅಂತಾನೆ ನನ್ನ ಮುಂದೆ ಮುಚ್ಚಿಡಬೇಡ, ಬಿಚ್ಚಿಡು ಅಂತಾನೆ. ನೀವು ಯಾರಿಗಾರು ಮುಚ್ಚಿಡ್ಬೋದು, ದೇವರಿಗೆ ಬಿಚ್ಚಿಡಬೇಕು. ಮನಸ್ಸು ಬಿಚ್ಚಿ ಭಗವಂತನ ಮುಂದೆ ಇಡಬೇಕು. ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು, ಮನಸ್ಸಿನಲ್ಲಿ ಕೃಷ್ಣ ಬೇಕು ಅಂತ. ಪೂಜೆ ಮಾತ್ರ ಯಾರು ಪೂಜೆ? ಇವೆಲ್ಲ ಆಗಲ್ಲ ಅಂತಾನೆ ಕೃಷ್ಣ. ನಿಮಗೆ ಯಾರು ಬೇಕು? ನಾನಾ? ಹಾಗಾದ್ರೆ ನನ್ನ ಹತ್ರನೇ ಕೇಳಿ. ಅಲ್ಲೇನು ಕೇಳೋದು? ಯಾಕೆ ಕೇಳಬಾರ್ದಾ? ಕೇಳ್ಬೋದು. ನಿಮ್ಮನ್ನು ನೋಡ್ಕೊಂಡು ಇನ್ಯಾರು ಹಾಗೆ ರಾಂಗ್ ರೂಟಲ್ಲಿ ಬಂದರೆ? ಹಾಗಾದ್ರೆ ಯಾರೇ ಇರಲಿ, ಹೆಣ್ಣಿರಲಿ ಗಂಡಲಿ, ಸಕಲ ಚೇತನಾತ್ಮಕ ಪ್ರಪಂಚಕ್ಕೆ ಅನುಗ್ರಹ ಮಾಡುವವ ನಾನು. ತೇನ ವಿನ ತೃಣಮಪಿ ನ ಚಲತೆ. ನನ್ನ ಅನುಗ್ರಹ ಇಲ್ಲ ಅಂತ ಆದರೆ ಇನ್ನು ಕೋಟಿ ಕೋಟಿ ದೇವತೆಗಳು ನಿಮ್ಮ ಫಾರ್, ನಾನೊಬ್ಬ ಎಗನೆಸ್ಟ್, ನಿಮಗೇನಾಗಲ್ಲ ಹೋಗಿ ಅಂತ. ದೇವ ದಾನವ ಮಾನವ ಮೂರೂ ಜನ ಸೇರಿದ್ರು ನನ್ನೇನು ಮಾಡೋಕ್ಕಾಗಲ್ಲ. ನಾನು ಮನಸ್ಸು ಮಾಡಿದ್ರೆ ಯಾರನ್ನ ಏನು ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನಿಮಗೇನು ಬೇಕಾದರೂ ಯಾರ ಹತ್ರ ಬರಬೇಕು? ನನ್ನ ಹತ್ರನೇ ಬರಬೇಕು. ನೀವು ಮಾಡ್ತಿರೋ ವ್ರತ ಸರಿ ಇಲ್ಲ ಅಂತ ಕೃಷ್ಣ ಏನು ಮಾಡ್ದ? ಅದಕ್ಕೆ ನಾಳೆ ನೋಡೋಣ. ಕೃಷ್ಣ ಅರ್ಪಣಮಸ್ತು.